ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ಆ ರಾತ್ರಿ ಸರಿಯಾಗಿ 10:30ಕ್ಕೆ ನಮ್ಮ ಮನೆಯ ಡೋರ್ ಬೆಲ್ ರಿಂಗ್ ಆಗಿತ್ತು. ನಾನು ಯಾರಿರಬಹುದು ಎಂದುಕೊಂಡು ನಿಧಾನವಾಗಿ ಬಾಗಿಲು ಓಪನ್ ಮಾಡಿದೆ. ಯಾರೋ ಅಪರಿಚಿತ ವ್ಯಕ್ತಿ ನಿಂತುಕೊಂಡಿದ್ರು. ಆ ವ್ಯಕ್ತಿ ಹೇಳಿದರು, ಈ ರಾತ್ರಿ ಈ ಮನೆಯಲ್ಲಿ ನೀವು ಮಲಗಿದ್ರೆ ಬೆಳಿಗ್ಗೆ ಎದ್ದೇಳುವುದಿಲ್ಲ. ಅವನ ಮಾತು ಕೇಳಿ ನಾನು ಶಾಕ್ ಆಗಿದ್ದೆ. ನಾನು ಏನಾದರೂ ಕೇಳುವ ಮೊದಲೇ ಅವರು ತಮ್ಮ ಜೇಬಿನಿಂದ ಒಂದು ಕವರನ್ನು ಹೊರತೆಗೆದರು. ಅದರಲ್ಲಿ ನನ್ನ ಫೋಟೋ, ನಮ್ಮ ಮನೆಯ ನಕ್ಷೆ ಕೂಡ ಇತ್ತು. ಕೆಳಗಡೆ ಕೆಲಸ ಈ ರಾತ್ರಿ ಮುಗಿದು ಹೋಗಬೇಕು ಅಂತ ಬರೆಯಲಾಗಿತ್ತು. ನಾನು ನಡುಗುತ್ತಿರುವ ಧ್ವನಿಯಲ್ಲೇ ಹೆದರಿಕೊಂಡು ಕೇಳಿದೆ, ಇಷ್ಟಕ್ಕೂ ಯಾರು ನೀವು? ಅವರು ನನ್ನ ಕಣ್ಣುಗಳನ್ನೇ ನೋಡುತ್ತಾ ನಂತರ ಒಂದೇ ಒಂದು ಮಾತು ಹೇಳಿದರು, ನನಗೆ ನಿಮ್ಮನ್ನು ಕೊಲ್ಲಲು ದುಡ್ಡು ಕೊಡಲಾಗಿದೆ, ಆದರೆ ನಾನು ನಿಮ್ಮನ್ನು ಕೊಲ್ಲಲು ಬರಲಿಲ್ಲ ಎಂದು ಹೇಳುತ್ತಾ ಅವರು ಒಂದು ಸಣ್ಣ ಪೆನ್ ಡ್ರೈವ್ ನನ್ನ ಕೈಯಲ್ಲಿ ಇಟ್ಟು, ಇದನ್ನು ಈಗಲೇ ನೋಡಬೇಡಿ, ಮೊದಲು ಮನೆಯ ಕಿಟಕಿ ಬಾಗಿಲುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿ, ಯಾಕೆಂದರೆ ನೀವು ತುಂಬ ಹೆಚ್ಚಾಗಿ ಯಾರ ಮೇಲೆ ವಿಶ್ವಾಸ ತೋರಿಸುತ್ತೀರೋ ಅವರೇ ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ ಅಂತ ಹೇಳುತ್ತಾ ಅವರು ಆ ಕತ್ತಲಲ್ಲಿ ಮಾಯವಾಗಿ ಬಿಟ್ರು. ನಾನು ಶಾಕ್ನಿಂದ ಅಲ್ಲೇ ಬಾಗಿಲ ಬಳಿ ನಿಂತ್ಕೊಂಡಿದ್ದೆ. ನನ್ನ ಕೈಗಳು ನಡುಗುತ್ತಿದ್ದವು. ಆದರೆ ನನ್ನ ತಲೆಯಲ್ಲಿ ಮಾತ್ರ ಒಂದೇ ಒಂದು ಪ್ರಶ್ನೆ ಓಡ್ತಾ ಇತ್ತು, ಏನು ನನ್ನ ಮಗನ? ನಿಜವಾಗಿಯೂ ಅವನು ನನ್ನ ಸಾವನ್ನು ಬಯಸುತ್ತಿದ್ದಾನಾ? ಸುಮಾರು 8 ತಿಂಗಳ ಮೊದಲು ನನ್ನ ಗಂಡ ಹೋದ ನಂತರ ಅದು ಮೊದಲ ದೀಪಾವಳಿ ಹಬ್ಬವಾಗಿತ್ತು. ಪೂರ್ತಿ ಮನೆ ಖಾಲಿಯಾಗಿತ್ತು. ಆದಿತ್ಯ ನನ್ನ ಬಳಿ ಬಂದು ಹೇಳ್ದ, ಅಮ್ಮ, ಈಗ ನೀವು ಒಂಟಿಯಾಗಿ ಇಷ್ಟೊಂದು ದೊಡ್ಡ ಮನೆಯಲ್ಲಿ ಯಾಕೆ ಇರ್ತೀರಾ? ನಾವೆಲ್ಲರೂ ಒಟ್ಟಾಗಿ ಇರೋಣ. ಅವನ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ನಾನು ಒಂದೇ ಒಂದು ಕ್ಷಣ ಕೂಡ ಯೋಚಿಸದೆ ನನ್ನ ಹಳೆಯನ್ನು ಮಾರಾಟ ಮಾಡಿಬಿಟ್ಟೆ. ಅವನ ಮಾತಿನ ಪ್ರಕಾರ ನಾನು ನಗರದಲ್ಲಿ ಒಂದು ದೊಡ್ಡ ಬಂಗಲೆಯಲ್ಲಿ ವಾಸವಿದ್ವಿ. ಮಗ ಹೇಳ್ತಾ ಇದ್ದ, ಅಮ್ಮ, ಇನ್ನು ಮುಂದೆ ಈ ಮನೆ ನಮ್ಮೆಲ್ಲರದ್ದು ಅಂತ. ನಾನು ಅಂದುಕೊಂಡೆ ಗಂಡ ಹೋದ ನಂತರ ಆ ದೇವರು ನನಗಾಗಿ ನನ್ನ ಮಗನನ್ನು ಕೊಟ್ಟಿದ್ದಾರೆ ಎಂದು. ಆದರೆ ಆ ಸಮಯದಲ್ಲಿ ನನಗೆ ಗೊತ್ತಾಗಲಿಲ್ಲ ಇದೇ ನಿರ್ಧಾರ ನನ್ನ ಜೀವನದ ಅತಿ ದೊಡ್ಡ ಕಠಿಣ ಪರೀಕ್ಷೆಯಾಗಿ ಎದುರಾಗಬಹುದು ಅಂತ. ಮೊದಲು 2 ತಿಂಗಳು ಎಲ್ಲವೂ ತುಂಬ ಚೆನ್ನಾಗಿತ್ತು. ದೀಪ ನನಗಾಗಿ ಟೀಯನ್ನು, ಊಟವನ್ನು ತಯಾರಿಸುತ್ತಿದ್ಲು. ಆದಿತ್ಯ ನನ್ನ ಔಷಧಿಗಳ ಬಗ್ಗೆ ಗಮನ ಕೊಡ್ತಾ ಇದ್ದ. ನನ್ನ ಮೊಮ್ಮಗಳು ನನ್ನ ರೂಮಿನಲ್ಲಿ ಆಟವಾಡ್ತಾ ಇದ್ಲು. ನನಗನ್ನಿಸುತ್ತಿತ್ತು ನನ್ನ ಜೀವನ ಮತ್ತೆ ಮೊದಲಿನಂತೆ ಸಂತೋಷವಾಗಿ ತುಂಬಿ ಹೋಗುತ್ತಿದೆ ಎಂದು. ಆದರೆ ಒಂದು ದಿನ ನಾನು ನೋಡಿದೆ, ನನ್ನ ಅಲ್ಮಾರಿಯಲ್ಲಿ ಫೈಲ್ಗಳನ್ನು ತೆಗೆಯಲಾಗಿತ್ತು. ಆದರೆ ನಾನು ಯಾರನ್ನು ಏನೂ ಕೇಳಲಿಲ್ಲ. ಕೇವಲ ನನ್ನ ಮೊಬೈಲ್ನಿಂದ ಫೈಲುಗಳ ಫೋಟೋ ಹಿಡಿದುಕೊಂಡೆ ಅಷ್ಟೇ. ಆ ದಿನ ಮೊಟ್ಟ ಮೊದಲ ಬಾರಿ ನನಗೆ ಅನ್ನಿಸ್ತಾ ಇತ್ತು, ಮನೆಯಲ್ಲಿ ಯಾರೋ ನನ್ನ ಕಾಗದ ಪತ್ರಗಳನ್ನು ಹುಡುಕಾಡಲು ಪ್ರಯತ್ನ ಪಡ್ತಾ ಇದ್ದಾರೆ ಎಂದು. ಆದರೆ ಯಾರು? ಮುಂದಿನ ವಾರ ಬ್ಯಾಂಕಿನಿಂದ ಫೋನ್ ಬಂದಿತ್ತು, ಮೇಡಮ್, ನೀವು ನಿಮ್ಮ ನಾಮಿನಿ ಬದಲಾಯಿಸಲು ಅರ್ಜಿ ಹಾಕಿದ್ದೀರಾ? ಈ ಮಾತು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ಇಲ್ಲ, ಖಂಡಿತ ಇಲ್ಲ ಅಂತ ಹೇಳಿದಾಗ ಬ್ಯಾಂಕಿನವರು ಹೇಳ್ತಾ ಇದ್ರು, ಮೇಡಮ್, ನೀವು ಸೈನ್ ಮಾಡಿದ ಫಾರಂ ನಮ್ಮ ಬಳಿ ಬಂದಿದೆ. ಈ ಮಾತು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ನಾನು ತಕ್ಷಣ ಬ್ಯಾಂಕಿಗೆ ಹೋದೆ ಫಾರಂ ಅನ್ನು ನೋಡಲು. ಆ ಫಾರಂನಲ್ಲಿ ಗಮನಿಸುತ್ತಿದ್ದೆ, ಅದು ನನ್ನ ಸೈನ್ ಇದ್ದ ಹಾಗೆಯೇ ಇತ್ತು. ಆದರೆ ಅದು ನಾನು ಮಾಡಿದ ಸೈನ್ ಆಗಿರಲಿಲ್ಲ. ನಾನು ತಕ್ಷಣ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿಸಿದೆ ಮತ್ತು ನನ್ನ ಖಾತೆಗೆ ಹೆಚ್ಚುವರಿ ಭದ್ರತೆಯನ್ನು ಸಹ ಅಳವಡಿಸಿದೆ. ನಂತರ ಮನೆಗೆ ವಾಪಸ್ ಬಂದುಬಿಟ್ಟೆ. ಮನೆಯಲ್ಲಿ ನಾನು ಯಾರಿಗೂ ಏನೂ ಹೇಳಲಿಲ್ಲ. ನಾನು ಕೇವಲ ನೋಡಬೇಕು ಅಂದುಕೊಂಡಿದ್ದೆ, ಇಷ್ಟಕ್ಕೂ ಈ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅಂತ. 2 ದಿನದ ನಂತರ ರಾತ್ರಿ ನೀರನ್ನು ಕುಡಿಯಲು ಎದ್ದಾಗ ಡ್ರಾಯಿಂಗ್ ರೂಮಿನಲ್ಲಿ ಇನ್ನೂ ದೀಪಗಳು ಉರಿಯುತ್ತಿದ್ವು. ಆದಿತ್ಯ ಮತ್ತು ದೀಪ ತುಂಬ ನಿಧಾನವಾಗಿ ಮಾತನಾಡಿಕೊಳ್ತಾ ಇದ್ರು. ನಾನು ಕೇವಲ ಒಂದೇ ಒಂದು ಮಾತನ್ನು ಮಾತ್ರ ಕೇಳಿಸಿಕೊಂಡೆ, ಅಮ್ಮನಿಗೆ ಈಗಲೇ ಏನೂ ಗೊತ್ತಾಗುವುದಿಲ್ಲ. ನಾನು ಏನೂ ಮಾತನಾಡದೆ ಸೈಲೆಂಟ್ ಆಗಿ ನನ್ನ ರೂಮಿಗೆ ವಾಪಸ್ ಬಂದುಬಿಟ್ಟೆ. ಆ ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬರಲಿಲ್ಲ. ಆದರೆ ಬೆಳಿಗ್ಗೆ ನಾನು ಯಾವಾಗಲೂ ಇದ್ದಂತೆ ಸಾಮಾನ್ಯವಾಗಿದ್ದೆ. ಯಾಕೆಂದರೆ ಅನೇಕ ಬಾರಿ ಸತ್ಯ ತಿಳಿದುಕೊಳ್ಳಲು ಪ್ರಶ್ನೆಗಳು ಅಲ್ಲ, ಮೌನ ಮುಖ್ಯವಾಗುತ್ತೆ ಎಂದು ನನಗೆ ಚೆನ್ನಾಗಿ ಗೊತ್ತು. 3 ದಿನದ ನಂತರ ವಕೀಲರ ಕಡೆಯಿಂದ ಫೋನ್ ಬಂದಿತ್ತು, ಮೇಡಮ್, ನೀವು ನಿಮ್ಮ ವಿಲ್ಲನ್ನು ಬದಲಾಯಿಸಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಅವರ ಮಾತು ಕೇಳಿ ನಾನು ಶಾಕ್ ಆಗಿದ್ದೆ. ಇಲ್ಲ, ಆ ರೀತಿ ಇಲ್ವಲ್ಲ ಎಂದು ನಾನು ಕೇಳಿದಾಗ ಅವರು ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ಹೇಳಿದರು, ಮೇಡಮ್, ಯಾರೋ ನಿಮ್ಮ ಹೆಸರಿನ ಮೇಲೆ ವಿವರಗಳನ್ನು ಕಲೆ ಹಾಕಲು ಬಂದಿದ್ದರು. ಈಗ ಕೇವಲ ಅನುಮಾನ ಮಾತ್ರ ಇರಲಿಲ್ಲ. ಯಾರೋ ನನ್ನ ಬ್ಯಾಂಕಿಗೆ ಹೋಗಿ ತಲುಪಿದ್ರು. ಮನೆಯಲ್ಲಿ ನನ್ನ ಕಾಗದ ಪತ್ರಗಳನ್ನು ಸಹ ನೋಡಿದ್ದರು. ಈಗ ವಿಲ್ಲನ್ನು ಬದಲಾಯಿಸಲು ಪ್ರಯತ್ನ ಕೂಡ ಮಾಡುತ್ತಿದ್ದಾರೆ. ಆದರೆ ಯಾಕೆ? ಇದು ಕೇವಲ ಆಸ್ತಿಗಾಗಿಯಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಇದೆಯಾ? ಅದೇ ದಿನ ಸಾಯಂಕಾಲ ಒಂದು ಕಪ್ಪು SUVಯನ್ನು 3ನೇ ಬಾರಿ ನಾನು ನಮ್ಮ ಮನೆಯ ಬಳಿ ನೋಡ್ತಾ ಇದ್ದೆ. ಪ್ರತಿ ಬಾರಿ ಅದು 5 ನಿಮಿಷ ಅಲ್ಲೇ ಬಂದು ನಿಂತುಕೊಳ್ತಾ ಇತ್ತು, ನಂತರ ಹೊರಟು ಹೋಗ್ತಾ ಇತ್ತು.
ನಂಬರ್ ಪ್ಲೇಟ್ನ ಮೇಲೆ ಮಣ್ಣು ಅಂಟಿಕೊಂಡಿತ್ತು. ಆದ್ದರಿಂದ ಅದು ಸರಿಯಾಗಿ ಕಾಣಿಸ್ತಿಲ್ಲ. ನಾನು ಸೈಲೆಂಟ್ ಆಗಿ ಅದರ ಫೋಟೋ ತೆಗೆದುಕೊಂಡೆ. ಫೋಟೋವನ್ನು ಝೂಮ್ ಮಾಡಿ ನೋಡಿದಾಗ ಅದು ನೀಟಾಗಿ ಕಾಣಿಸುತ್ತಿರಲಿಲ್ಲ. ಆದರೆ ಒಂದು ಮಾತಂತೂ ಸತ್ಯವಾಗಿತ್ತು. ಆ ವ್ಯಕ್ತಿ ಕೇವಲ ನನ್ನ ಮನೆಯನ್ನೇ ನೋಡ್ತಾ ಇದ್ದ. ನಂತರ ನನ್ನ ಮೊಬೈಲ್ಗೆ ಪರಿಚಯವಿಲ್ಲದ ನಂಬರ್ನಿಂದ ಒಂದು ಮೆಸೇಜ್ ಬಂದಿತ್ತು. ಕೇವಲ ಮೂರೇ ಮೂರು ಶಬ್ದಗಳು: ಎಚ್ಚರವಾಗಿರಿ ಮೇಡಮ್. ನಾನು ತಕ್ಷಣ ಆ ನಂಬರ್ಗೆ ಮತ್ತೆ ಫೋನ್ ಮಾಡಿದೆ. ಆದರೆ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಆ ರಾತ್ರಿ ನನಗೆ ಮೊಟ್ಟ ಮೊದಲ ಬಾರಿ ಅನ್ನಿಸುತ್ತಿತ್ತು, ಯಾರು ನನ್ನನ್ನು ಉಳಿಸಲು ಕೂಡ ಪ್ರಯತ್ನ ಪಡುತ್ತಿದ್ದಾರೆ ಎಂದು. ಆದರೆ ಮತ್ತೊಂದು ಕಡೆ ನನ್ನನ್ನು ಮುಗಿಸಲು ಕೂಡ ಪ್ರಯತ್ನ ಪಡುತ್ತಿದ್ದರು. ಆದರೆ ಈ ಇಬ್ಬರು ಯಾರು? ಇವರಿಬ್ಬರಿಗೂ ನನ್ನ ಜೀವನದ ಜೊತೆ ಏನು ಸಂಬಂಧ? ನನಗಂತೂ ಅರ್ಥವಾಗಲಿಲ್ಲ. ಇದೆಲ್ಲ ಯೋಚಿಸಿಯೇ ಆ ರಾತ್ರಿಯೆಲ್ಲ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಬೆಳಿಗ್ಗೆ 5 ಗಂಟೆಗೆ ನಾನು ಎದ್ದು ಮನೆಯ ಎಲ್ಲ ಬಾಗಿಲುಗಳನ್ನು ಚೆಕ್ ಮಾಡಿದೆ. ಎಲ್ಲವೂ ಬಂದ್ ಮಾಡಲಾಗಿತ್ತು. ಎಲ್ಲರೂ ಹಾಯಾಗಿ ನೆಮ್ಮದಿಯಾಗಿ ಮಲಗಿದ್ರು. ನಾನು ಸ್ವಲ್ಪ ಸಮಯ ಆ ಪೆನ್ ಡ್ರೈವ್ ಅನ್ನೇ ನೋಡುತ್ತಿದ್ದೆ. ನಂತರ ನಾನು ಅದನ್ನು ನನ್ನ ಹಳೆಯ ಕಂಪ್ಯೂಟರ್ಗೆ ಹಾಕಿ ಓಪನ್ ಮಾಡಿದೆ. ಸ್ಕ್ರೀನ್ ಮೇಲೆ ಕೇವಲ ಒಂದೇ ಒಂದು ಆಡಿಯೋ ಫೈಲ್ ಇತ್ತು. ಅದರ ಮೇಲೆ ಯಾವುದೇ ಹೆಸರಿರಲಿಲ್ಲ. ಅದನ್ನು ಆನ್ ಮಾಡಿದಾಗ ಮೊದಲು ಕೆಲವು ಕ್ಷಣ ಕೇವಲ ಗುಯ್ ಎಂದು ಸೌಂಡ್ ಮಾತ್ರ ಕೇಳಿಸುತ್ತಿತ್ತು. ನಂತರ ನಿಧಾನವಾಗಿ ವ್ಯಕ್ತಿಗಳ ಮಾತುಗಳು ಕೇಳಿಬಂದವು. ಅದರಲ್ಲಿ ಒಂದು ಧ್ವನಿ ನನಗೆ ಪರಿಚಯದ ಧ್ವನಿಯಾಗಿತ್ತು. ನಾನು ಆ ಸೌಂಡನ್ನು ಇನ್ನೂ ಸ್ವಲ್ಪ ಜೋರಾಗಿ ಇಟ್ಟುಕೊಂಡು ಕೇಳಿಸ್ಕೊಳ್ತಾ ಇದ್ದೆ. ಧ್ವನಿ ನೀಟಾಗಿ ಕೇಳಿಸ್ಬೇಕು ಅಂತ. ಕೆಲಸ ನೀಟಾಗಿ ಮುಗಿದು ಬಿಡಬೇಕು. ಯಾರಿಗೂ ಯಾವುದೇ ಅನುಮಾನ ಬರಬಾರ್ದು. ಇದನ್ನು ಕೇಳಿ ನನ್ನ ಹೃದಯ ತುಂಬ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಎರಡನೆಯ ಧ್ವನಿ ಹೇಳ್ತಾ ಇತ್ತು, ಉಳಿದ ದುಡ್ಡು ಕೆಲಸ ಮುಗಿದ ನಂತರ. ಆಡಿಯೋ ಇದ್ದಕ್ಕಿದ್ದ ಹಾಗೆ ಅಲ್ಲೇ ನಿಂತು ಹೋಗಿತ್ತು. ಅದರಲ್ಲಿ ಯಾವುದೇ ಮುಖ ಕಾಣಿಸ್ಲಿಲ್ಲ. ಯಾವುದೇ ಹೆಸರು ಕೂಡ ಇರಲಿಲ್ಲ. ಕೇವಲ ಎರಡು ಧ್ವನಿಗಳು ಮಾತ್ರ ಕೇಳಿಸುತ್ತಿದ್ವು. ಆದರೆ ಅದರಲ್ಲಿ ಮೊದಲನೆಯ ಧ್ವನಿ ಮಾತ್ರ ನನ್ನ ಮಗ ಆದಿತ್ಯನ ಧ್ವನಿ ಅನ್ನಿಸುತ್ತಿತ್ತು. ಆದರೆ ನಾನು ತಕ್ಷಣಕ್ಕೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲಿಲ್ಲ. ನಾನು ಆ ಫೈಲ್ನ 3 ಕಾಪಿಗಳನ್ನು ಮಾಡಿಕೊಂಡೆ. ಒಂದು ಲ್ಯಾಪ್ಟಾಪ್ನಲ್ಲಿ, ಇನ್ನೊಂದು ಹಳೆಯ ಮೊಬೈಲ್ನಲ್ಲಿ, ಇನ್ನೊಂದು ನನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿದೆ. ನಂತರ ಆ ಪೆನ್ ಡ್ರೈವ್ ಅನ್ನು ಅದೇ ಕವರ್ನಲ್ಲಿ ವಾಪಸ್ ಇಟ್ಟುಬಿಟ್ಟೆ. ಒಂದು ವೇಳೆ ಯಾರಾದರೂ ಇದನ್ನು ಹುಡುಕಾಡಿದರೆ ಅವರಿಗೆ ಅನ್ನಿಸ್ಬೇಕು ನಾನು ಇದನ್ನು ಇಲ್ಲಿಯ ತನಕ ನೋಡೇ ಇಲ್ಲ ಎಂದು. ಬೆಳಿಗ್ಗೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲವೂ ಸಾಮಾನ್ಯವಾಗಿತ್ತು. ಆದಿತ್ಯ ಹೇಳ್ತಾ ಇದ್ದ, ಅಮ್ಮ, ಈ ದಿನ ನೀವು ಬ್ಯಾಂಕಿಗೆ ಹೋಗಬೇಡಿ. ನೀವು ಮನೆಯಲ್ಲೇ ಇದ್ದು ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ಮುಗುಳ್ನಗುತ್ತಾ ಆಯಿತು ಮಗ ಅಂತ ಹೇಳಿದೆ. ಆದರೆ ನಾನು ಗಮನಿಸುತ್ತಿದ್ದೆ. ಅವನ ಕಣ್ಣುಗಳು ಮಾತ್ರ ಪದೇ ಪದೇ ನನ್ನ ರೂಮನ್ನೇ ಗಮನಿಸುತ್ತಿದ್ವು. ಅವನಿಗೆ ಯಾವುದೋ ವಿಷಯದ ಚಿಂತೆ ಇರುವ ಹಾಗೆ. ಅವನು ಏನಾದರೂ ಆ ಪೆನ್ ಡ್ರೈವ್ ಅನ್ನು ಹುಡುಕಾಡ್ತಾ ಇದ್ದಾನ, ಅಥವಾ ಬೇರೆ ಯಾವುದಾದರೂ ಕಾಗದ ಪತ್ರಗಳನ್ನು? ಅದೇ ದಿನ ಮಧ್ಯಾಹ್ನ ಮನೆಯ ಕೆಲಸದ ಮಹಿಳೆ ಸರೋಜಾ ನನ್ನ ಬಳಿ ಬಂದು ಅವಳು ತುಂಬ ನಿಧಾನವಾಗಿ ಹೇಳಿದ್ಲು, ಅಮ್ಮ, ನಿಮ್ಮ ಬಳಿ ಒಂದು ವಿಷಯ ಹೇಳಬೇಕಾಗಿತ್ತು. ಆದರೆ ನೀವು ತಪ್ಪಾಗಿ ತಿಳಿದುಕೊಳ್ಳಬೇಡಿ. ನಾನು ಅವಳನ್ನು ಹತ್ತಿರ ಕೂರಿಸಿಕೊಂಡೆ. ಏನಾಯಿತು ಸರೋಜಾ ಅಂತ ಕೇಳಿದಾಗ ಅವಳು ಸುತ್ತಮುತ್ತಲೂ ಗಮನಿಸಿ ನಿಧಾನವಾಗಿ ಹೇಳಿದ್ಲು, ಅಮ್ಮ, ನಿನ್ನೆ ನೀವು ದೇವಸ್ಥಾನಕ್ಕೆ ಹೋದಾಗ ಚಿಕ್ಕ ಯಜಮಾನರು ನಿಮ್ಮ ರೂಮಿನಲ್ಲಿ ಅರ್ಧ ಗಂಟೆಗಿಂತಲೂ ಹೆಚ್ಚು ಕಾಲ ಇದ್ರು. ನಾನು ತಕ್ಷಣ ಕೇಳಿದೆ, ಅವನು ಏನಾದರೂ ತೆಗೆದುಕೊಂಡು ಹೋದ್ನಾ ಅಂತ. ಸರೋಜಾ ಹೇಳ್ತಾ ಇದ್ಲು, ಅಮ್ಮ, ನಾನಂತೂ ನೋಡಲಿಲ್ಲ. ಆದರೆ ಅವರು ಹೊರಗೆ ಹೋಗುವಾಗ ಮಾತ್ರ ಅವರ ಕೈಯಲ್ಲಿ ಒಂದು ನೀಲಿ ಬಣ್ಣದ ಫೈಲ್ ಇತ್ತು. ಏನು, ನೀಲಿ ಫೈಲಾ? ಅದೇ ರೀತಿಯ ಫೈಲ್ನಲ್ಲೇ ನಾನು ನನ್ನ ಜಮೀನಿನ ಕಾಗದ ಪತ್ರಗಳನ್ನು ಇಟ್ಕೊಂಡಿದ್ದೆ. ನಾನು ತಕ್ಷಣ ಅಲ್ಮಾರಿ ತೆಗೆದೆ. ಒಳಗೆ ಆ ಫೈಲ್ ಹಂಗೆ ಇತ್ತು. ಆದರೆ ಒಳಗೆ ಇದ್ದ ಕಾಗದ ಪತ್ರಗಳು ನಾನು ಇಟ್ಟ ರೀತಿಯಲ್ಲಿ ಮಾತ್ರ ಇರಲಿಲ್ಲ. ಯಾರೋ ಅವುಗಳನ್ನು ನೋಡಿ ವಾಪಸ್ಸು ಇಟ್ಟು ಹೋದ ಹಾಗೆ ಅನ್ನಿಸುತ್ತಿತ್ತು. ಆ ದಿನ ಸಾಯಂಕಾಲ ನಾನು ಮಾರ್ಕೆಟ್ಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರಗೆ ಬಂದೆ. ನಾನು ನೇರವಾಗಿ ಮೀರಾ ಅವರ ಆಫೀಸ್ಗೆ ಹೋದೆ. ಮೀರಾ ನನ್ನನ್ನು ನೋಡಿದ ತಕ್ಷಣ ಎದ್ದು ನಿಂತುಕೊಂಡ್ಳು. ಮೇಡಮ್, ಇಷ್ಟು ವರ್ಷಗಳ ನಂತರ ನೀವು ಇಲ್ಲಿ? ಅವಳು ತುಂಬ ಪ್ರೀತಿಯಿಂದ ನನ್ನನ್ನು ಮಾತನಾಡಿಸ್ತಾ ಇದ್ಲು. ಮೀರಾ ಒಂದು ಕಾಲದಲ್ಲಿ ನನ್ನ ವಿದ್ಯಾರ್ಥಿನಿಯಾಗಿದ್ಲು. ಈ ದಿನ ಈ ನಗರದ ತುಂಬ ದೊಡ್ಡ ವಕೀಲೆಯಾಗಿದ್ದಳು. ನಾನು ಸಮಯವನ್ನು ವ್ಯರ್ಥ ಮಾಡಿದೆ. ಮೀರಾಗೆ ಎಲ್ಲ ಮಾತುಗಳನ್ನು ವಿವರವಾಗಿ ಹೇಳಿದೆ. ಅವಳು ಮಧ್ಯದಲ್ಲಿ ಒಂದೇ ಒಂದು ಪ್ರಶ್ನೆ ಕೂಡ ಕೇಳಲಿಲ್ಲ. ಎಲ್ಲ ಮಾತು ಕೇಳಿಸಿಕೊಂಡು ಒಂದೇ ಒಂದು ಮಾತು ಕೇಳಿದ್ಲು, ಮೇಡಮ್, ನಿಮ್ಮ ಅನುಮಾನ ಸತ್ಯವಾದರೆ ಈಗಲೇ ಯಾರನ್ನು ಏನೂ ಕೇಳಬೇಡಿ. ನಾನು ತಕ್ಷಣ ಕೇಳಿದೆ, ಯಾಕೆ ಮೀರಾ ಅಂತ. ಮೀರಾ ಹೇಳ್ತಾ ಇದ್ಲು, ಯಾರಿಗೆ ನಮ್ಮ ರಹಸ್ಯಗಳು ಇನ್ನೂ ಯಾರ ಮುಂದೆಯೂ ಬಂದಿಲ್ಲ ಅಂತ ಅನ್ನಿಸುತ್ತೋ ಅವರು ತುಂಬ ಹೆಚ್ಚಿನ ತಪ್ಪು ಮಾಡ್ತಾರೆ. ನಂತರ ಮೀರಾ ನನಗೆ ಒಂದು ಸಣ್ಣ ಡಿಜಿಟಲ್ ರೆಕಾರ್ಡರನ್ನು ಸಹ ಕೊಟ್ಲು. ಮೇಡಮ್, ಇದನ್ನು ನೀವು ಯಾವಾಗಲೂ ನಿಮ್ಮ ಬಳಿ ಇಟ್ಕೊಳ್ಳಿ. ಮಾತುಗಳು ಯಾವಾಗಲೂ ತುಂಬ ದೊಡ್ಡ ಆಧಾರವಾಗುತ್ತವೆ. ನಾನು ಸರಿ ಎಂದು ತಲೆಯಾಡಿಸಿ ಆ ರೆಕಾರ್ಡರನ್ನು ನನ್ನ ಪರ್ಸ್ನಲ್ಲಿ ಭದ್ರವಾಗಿ ಇಟ್ಟುಕೊಂಡೆ. ರಾತ್ರಿ ಸರಿಯಾಗಿ 10:30ಕ್ಕೆ ಆದಿತ್ಯ ನನ್ನ ರೂಮ್ಗೆ ಬಂದಿದ್ದ. ಅಮ್ಮ, ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳಲು. ನಾನು ತಕ್ಷಣ ಹೇಳಿದೆ, ನನಗೇನಾಗಿದೆ ಮಗ, ನಾನು ಚೆನ್ನಾಗಿದ್ದೇನೆ.
ಅವನು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳ್ದ, ಅಮ್ಮ, ಇಷ್ಟೊಂದು ದೊಡ್ಡ ಮನೆ, ಅಷ್ಟೊಂದು ಜಮೀನು, ಅಷ್ಟು ಆಸ್ತಿಯನ್ನು ನೀವು ಒಂಟಿಯಾಗಿ ಸಂಭಾಳಿಸಲು ಸಾಧ್ಯವಿಲ್ಲ. ಎಲ್ಲವನ್ನೂ ಈಗಲೇ ನನ್ನ ಹೆಸರಿನ ಮೇಲೆ ಮಾಡಿದರೆ ಮುಂದೆ ನಿಮಗೆ ಯಾವುದೇ ಚಿಂತೆ ಇರೋದಿಲ್ಲ. ನಾನು ಮೊಟ್ಟ ಮೊದಲ ಬಾರಿ ಅವನ ಕಣ್ಣುಗಳಲ್ಲಿ ದುರಾಸೆ ನೋಡ್ತಾ ಇದ್ದೆ. ಆದರೆ ಅವನ ಮುಖದ ಮೇಲೆ ಮಾತ್ರ ಅದೇ ಅಮಾಯಕವಾದ ನಗುವನ್ನು ಇಟ್ಟುಕೊಂಡಿದ್ದ. ನಾನು ತಕ್ಷಣ ಹೇಳಿದೆ, ನಾನು ಯೋಚಿಸುತ್ತೇನೆ ಮಗ. ಈ ಮಾತು ಕೇಳಿದ ತಕ್ಷಣ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಬಂದಿತ್ತು. ಆದರೆ ಅವನ ಆ ನಗು ಸತ್ಯವಾಗಿರಲಿಲ್ಲ. ಹೋಗಬೇಕಾದ್ರೆ ಅವನು ನನ್ನ ರೂಮನ್ನೇ ಗಮನಿಸುತ್ತಿದ್ದ. ಅಲ್ಲಿ ಯಾವುದೋ ಮುಖ್ಯವಾದ ವಸ್ತುವನ್ನು ಹುಡುಕುತ್ತಿರುವ ಹಾಗೆ. ಮಾರನೆಯ ದಿನ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಆದರೆ ಈ ಬಾರಿ ನಾನು ದೇವಸ್ಥಾನದ ಒಳಗೆ ಹೋಗಿರಲಿಲ್ಲ. ಅಲ್ಲೇ ಇದ್ದ ಒಂದು ಟೀ ಅಂಗಡಿಯಲ್ಲಿ ಕುಳಿತುಕೊಂಡಿದ್ದೆ. ಅಲ್ಲಿಂದ ನನ್ನ ಮನೆ ನೀಟಾಗಿ ಕಾಣಿಸುತ್ತಿತ್ತು. ಸುಮಾರು 20 ನಿಮಿಷದ ನಂತರ ಅದೇ ಕಪ್ಪು ಬಣ್ಣದ SUV ಅಲ್ಲಿಗೆ ಬಂದಿತ್ತು. ಈ ಬಾರಿ ಅದರಲ್ಲಿಂದ ಒಬ್ಬ ವ್ಯಕ್ತಿ ಕೆಳಗೆ ಇಳಿದು ಬಂದಿದ್ದ. ಅವನ ಮುಖದ ಮೇಲೆ ಮಾಸ್ಕ್ ಹಾಕಿಕೊಂಡಿದ್ದ. ಅವನು ನೇರವಾಗಿ ನನ್ನ ಮನೆಯ ಕಡೆ ಬಂದು ಮನೆಯ ಬಾಗಿಲನ್ನು ತಟ್ತಾ ಇದ್ದ. ಈ ಬಾರಿ ಆದಿತ್ಯ ನೇರವಾಗಿ ಬಾಗಿಲು ಓಪನ್ ಮಾಡಿದ್ದು. ಅವರಿಬ್ಬರು ಕೈ ಮಿಲಾಯಿಸಿ ಸ್ವಲ್ಪ ಸಮಯ ಏನನ್ನೋ ಮಾತನಾಡಿಕೊಳ್ತಾ ಇದ್ರು. ನಂತರ ಒಂದು ಪ್ಯಾಕೆಟ್ ಮನೆಯೊಳಗೆ ಹೋಯಿತು. 5 ನಿಮಿಷದ ನಂತರ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದ್ರು. ನಾನು ಸ್ವಲ್ಪ ದೂರದಲ್ಲೇ ಕುಳಿತುಕೊಂಡು ನನ್ನ ಮೊಬೈಲ್ನಿಂದ ಇದೆಲ್ಲವನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅವರ ಮುಖ ಸರಿಯಾಗಿ ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ. ಆದರೆ ಆದಿತ್ಯ ಆ ವ್ಯಕ್ತಿಯನ್ನು ಗುರುತು ಹಿಡಿದಿದ್ದ. ಇದು ಈಗ ಕೇವಲ ನನ್ನ ಭ್ರಮೆಯಾಗಿರಲಿಲ್ಲ. ಇಲ್ಲಿ ಏನೋ ನಡೆಯುತ್ತಿತ್ತು. ಅದು ತುಂಬಾ ದೊಡ್ಡದಾಗಿ. ರಾತ್ರಿ ಸರಿಯಾಗಿ 12 ಗಂಟೆಗೆ ಮತ್ತೆ ನನ್ನ ಫೋನ್ ರಿಂಗ್ ಆಗಿತ್ತು. ಈ ಬಾರಿ ಕೂಡ ಅದೇ ಪರಿಚಯವಿಲ್ಲದ ನಂಬರ್. ನಾನು ತಕ್ಷಣ ಫೋನನ್ನು ಅಟೆಂಡ್ ಮಾಡಿದೆ. ಆ ಕಡೆಯಿಂದ ಅದೇ ವ್ಯಕ್ತಿಯ ಧ್ವನಿ, ಮೇಡಮ್, ನೀವು ಪೆನ್ ಡ್ರೈವ್ ಅನ್ನು ನೋಡಿದ್ದೀರಾ? ನಾನು ತಕ್ಷಣ ಹೇಳಿದೆ, ಹೌದು, ನಾನು ನೋಡಿದ್ದೇನೆ. ಆದರೆ ಅದರಲ್ಲಿ ಪೂರ್ತಿ ರೆಕಾರ್ಡಿಂಗ್ ಇಲ್ಲ. ಅವನು ಹೇಳ್ತಾ ಇದ್ದ, ಉಳಿದ ಭಾಗ ನನ್ನ ಬಳಿ ಇದೆ. ನಾನು ಗಾಬರಿಯಿಂದ ಕೇಳಿದೆ, ಇಷ್ಟಕ್ಕೂ ನೀನು ಯಾರು? ಆ ವ್ಯಕ್ತಿ ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ಹೇಳಿದ್ರು, ಯಾರಿಗೆ ನಿಮ್ಮ ಜೀವ ತೆಗೆಯಲು ದುಡ್ಡು ಕೊಡಲಾಗಿತ್ತೋ ಅವನೇ ನಾನೇ. ಆದರೆ ಮೊಟ್ಟ ಮೊದಲ ಬಾರಿ ಆ ವ್ಯಕ್ತಿ ದುಡ್ಡನ್ನು ಅಲ್ಲ, ಮನುಷ್ಯತ್ವವನ್ನು ಆರಿಸಿಕೊಂಡಿದ್ದ ಅನ್ಸುತ್ತೆ. ನಾನು ತಕ್ಷಣ ಕೇಳಿದೆ, ನಿಜವಾಗಿಯೂ ನನ್ನ ಮಗನ? ಆ ವ್ಯಕ್ತಿ ನನ್ನ ಮಾತನ್ನು ಮಧ್ಯದಲ್ಲಿಯೇ ನಿಲ್ಲಿಸಿ, ಮೇಡಮ್, ನೀವು ಈಗಲೇ ಯಾರ ಮೇಲೆಯೂ ಅನುಮಾನ ಪಡಬೇಡಿ, ವಿಶ್ವಾಸ ಕೂಡ ತೋರಿಸಬೇಡಿ. ಈಗಲೇ ಯಾರ ಮೇಲೆಯೂ ಆರೋಪವನ್ನು ಸಹ ಹೊರಿಸಬೇಡಿ. ನಾಳೆ ಬೆಳಿಗ್ಗೆ ನಿಮಗೆ ಒಂದು ಪತ್ರ ಸಿಗುತ್ತೆ. ಅದನ್ನು ತೆರೆಯುವ ಮೊದಲು ನೀವು ನಿಮ್ಮ ಮನೆಯಲ್ಲಿ CCTV ರೆಕಾರ್ಡಿಂಗ್ಸ್ ಅನ್ನು ಖಂಡಿತ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ನಾನು ಏನಾದರೂ ಕೇಳುವ ಮೊದಲೇ ಫೋನ್ ಕಟ್ಟಾಗಿ ಬಿಟ್ಟಿತ್ತು. ನಾನು ರಾತ್ರಿ ಎಲ್ಲ ಒಂದೇ ಒಂದು ವಿಷಯ ಯೋಚಿಸುತ್ತಿದ್ದೆ. ನಿಜವಾಗಿಯೂ ಆ ವ್ಯಕ್ತಿ ಸುಪಾರಿ ಕಿಲ್ಲರ್ ಆಗಿದ್ರೆ ಅವನು ನನಗೆ ಯಾಕೆ ಸಹಾಯ ಮಾಡ್ತಿದ್ದಾನೆ? ಇದಕ್ಕಿಂತಲೂ ಇನ್ನೊಂದು ದೊಡ್ಡ ಪ್ರಶ್ನೆ, ಮನೆಯ CCTVಯಲ್ಲಿ ಆ ರೀತಿ ಏನು ಇದೆ? ಅದನ್ನು ನೋಡುವ ಮೊದಲು ನೀವು ಈ ಪತ್ರವನ್ನು ನೋಡಬೇಡಿ ಅಂತ ಅವನು ಯಾಕೆ ಹೇಳಿದ್ದ? ಆದಿತ್ಯ ಆ ರೀತಿ ಏನಾದರೂ ತಪ್ಪು ಮಾಡಿದ್ದಾನಾ? ಅದನ್ನು ಈಗ ಅವನಿಂದ ಮರೆಮಾಚಲು ಸಾಧ್ಯವಾಗುತ್ತಿಲ್ಲವಾ? ನನ್ನ ಮನಸ್ಸಿನಲ್ಲಿ ಎಷ್ಟೊಂದು ಗೊಂದಲ, ಎಷ್ಟೊಂದು ಪ್ರಶ್ನೆಗಳು ಓಡುತ್ತಿದ್ದವು. ಬೆಳಿಗ್ಗೆ ಸರಿಯಾಗಿ 7 ಗಂಟೆಗೆ ನಮ್ಮ ಮನೆಯ ಬಾಗಿಲನ್ನು ಯಾರೋ ತಟ್ತಾ ಇದ್ರು. ಬಾಗಿಲು ತೆಗೆದಾಗ ಮನೆಯ ಹೊರಗೆ ಯಾರೂ ಇರಲಿಲ್ಲ. ಮನೆಯ ಹೊರಗೆ ಒಂದು ಮೂಲೆಯಲ್ಲಿ ಬೂದಿ ಬಣ್ಣದ ಒಂದು ಕವರನ್ನು ಇಡಲಾಗಿತ್ತು. ಅದರ ಮೇಲೆ ಆತುರ ಪಡಬೇಡಿ, ಮೊದಲು ರೆಕಾರ್ಡಿಂಗ್ ಅನ್ನು ನೋಡಿರಿ ಎಂದು ಬರೆಯಲಾಗಿತ್ತು. ನಾನು ತಕ್ಷಣ ಕವರ್ ತೆಗೆದುಕೊಂಡೆ. ಆದರೆ ಅದನ್ನು ಓಪನ್ ಮಾಡಲಿಲ್ಲ. ನಾನು ಅದನ್ನು ಮುಚ್ಚಿಟ್ಟುಕೊಂಡು ನೇರವಾಗಿ ನನ್ನ ರೂಮಿಗೆ ಹೊರಟು ಹೋದೆ. CCTVಯ ಕಂಟ್ರೋಲ್ ಬಾಕ್ಸ್ ನನ್ನ ಅಲ್ಮಾರಿಯ ಮೇಲೆ ಇಡಲಾಗಿತ್ತು. ಈ ಕ್ಯಾಮೆರಾಗಳನ್ನು ನನ್ನ ಯಜಮಾನರು 3 ವರ್ಷದ ಮೊದಲು ಹಾಕಿಸಿದ್ರು. ಆದಿತ್ಯಗೆ ಯಾವಾಗಲೂ ಅನ್ನಿಸ್ತಾ ಇತ್ತು ಅದು ಕೇವಲ ಹೊರಗಿನ ಸುರಕ್ಷತೆಗಾಗಿ ಮಾತ್ರ ಎಂದು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಕ್ಯಾಮೆರಾಗಳು ಡ್ರಾಯಿಂಗ್ ರೂಮ್, ಮೈನ್ ಡೋರ್ ಮತ್ತು ಸ್ಟಡಿ ರೂಮಿನ ಮುಂದೆ ಕೂಡ ಅಳವಡಿಸಲಾಗಿದೆ ಎಂದು. ನಾನು ಹಿಂದಿನ ದಿನ ರೆಕಾರ್ಡಿಂಗ್ಗಳನ್ನು ನೋಡಿದೆ. ಸುಮಾರು 5:20ಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಲು ಮನೆಯಿಂದ ಹೊರಟಿದ್ದೆ. 5:25ಕ್ಕೆ ಆದಿತ್ಯ ನನ್ನ ರೂಮಿಗೆ ಬಂದಿದ್ದ. ಅವನು ಸುತ್ತಮುತ್ತಲೂ ಗಮನಿಸುತ್ತಾ ತನ್ನ ಜೇಬಿನಿಂದ ಒಂದು ಬೀಗ ಹೊರತೆಗೆದು ನನ್ನ ರೂಮಿನ ಬಾಗಿಲನ್ನು ಓಪನ್ ಮಾಡಿದ್ದ. ನಂತರ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದ. ಸುಮಾರು ಅರ್ಧ ಗಂಟೆಯ ನಂತರ ಅವರು ರೂಮಿನಿಂದ ಹೊರಗೆ ಬಂದಿದ್ದ. ಆದರೆ ಹೊರಗೆ ಬರುವಾಗ ಮಾತ್ರ ಅವನ ಕೈಯಲ್ಲಿ ಆ ನೀಲಿ ಬಣ್ಣದ ಫೈಲ್ ಇರಲಿಲ್ಲ. ಅವನ ಕೈಯಲ್ಲಿ ಒಂದು ಸಣ್ಣ ಕಪ್ಪು ಬಣ್ಣದ ಬಾಕ್ಸ್ ಕಾಣಿಸುತ್ತಿತ್ತು. ನಾನು ವಿಡಿಯೋವನ್ನು ಅಲ್ಲಿಗೆ ನಿಲ್ಲಿಸಿ ಝೂಮ್ ಮಾಡಿ ನೋಡ್ತಾ ಇದ್ದೆ. ಅದು ಬ್ಯಾಂಕಿನವರ ಡಿಜಿಟಲ್ ಸಿಗ್ನೇಚರ್ ಡಿವೈಸ್ ಇರುವ ಬಾಕ್ಸ್ ಇದ್ದ ಹಾಗೆಯೇ ಇತ್ತು. ನನ್ನ ತಲೆಯಲ್ಲಿ ಒಂದೇ ಬಾರಿ ಹಲವಾರು ಪ್ರಶ್ನೆಗಳು ಎದ್ದಿದ್ವು. ಇಷ್ಟಕ್ಕೂ ಅವನು ನನ್ನ ರೂಮಿನಿಂದ ಏನನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ? ಅದಕ್ಕಿಂತ ದೊಡ್ಡ ಪ್ರಶ್ನೆ, ನನ್ನ ರೂಮಿನ ಬೀಗ ಅವನ ಬಳಿ ಎಲ್ಲಿಂದ ಹೇಗೆ ಬಂತು?
ನಾನು ತಕ್ಷಣ ಆ ಕವರನ್ನು ಓಪನ್ ಮಾಡಿದೆ. ಅದರಲ್ಲಿ 3 ವಿಷಯಗಳಿದ್ವು. ಒಂದು ಫೋಟೋ, ಒಂದು ಸಣ್ಣ ಬೀಗ ಮತ್ತು ಕೈಯಿಂದ ಬರೆದಿರುವಂತಹ ಒಂದು ಪತ್ರ. ಪತ್ರದಲ್ಲಿ ಬರೆಯಲಾಗಿತ್ತು, ಸತ್ಯ ತಿಳಿದುಕೊಳ್ಳಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಈ ದಿನ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ರೈಲ್ವೆ ಹಿಂದೆ ಇರುವ ಗೋಡೌನ್ಗೆ ಬಂದ್ಬಿಡಿ. ಒಂಟಿಯಾಗಿ ಬನ್ನಿ, ಯಾರಿಗೂ ವಿಷಯ ಹೇಳಬೇಡಿ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ಹಿಂಬಾಲಿಸಿದರೆ ನಾನು ಯಾವತ್ತೂ ನಿಮ್ಮ ಮುಂದೆ ಬರುವುದಿಲ್ಲ. ಕೆಳಗೆ ಯಾವುದೇ ಹೆಸರಿರಲಿಲ್ಲ, ಕೇವಲ ಒಂದೇ ಒಂದು ಅಕ್ಷರವಿತ್ತು, ವಿ. ನಾನು ಯೋಚಿಸ್ತಾ ಇದ್ದೆ, ಇದು ಅವನ ಹೆಸರಿನ ಮೊದಲ ಅಕ್ಷರ ಇರಬಹುದಾ ಎಂದು. ನಾನು ತಕ್ಷಣ ಮೀರಾಗೆ ಫೋನ್ ಮಾಡಿದೆ. ಅವಳು ಎಲ್ಲ ವಿಷಯಗಳನ್ನು ನೀಟಾಗಿ ಕೇಳಿಸಿಕೊಂಡು ಹೇಳಿದ್ಲು, ಮೇಡಮ್ ನೀವು ಖಂಡಿತ ಹೋಗಿ, ಆದರೆ ಒಂಟಿಯಾಗಿ ಅಲ್ಲ. ನಾನು ತಕ್ಷಣ ಕೇಳಿದೆ, ನಿನ್ನ ಮಾತಿನ ಅರ್ಥವೇನು ಮೀರಾ? ಅವಳು ಮುಗುಳ್ನಾಗುತ್ತಾ ಹೇಳಿದ್ಲು, ಮೇಡಮ್ ನಾನು ನಿಮ್ಮ ಮುಂದೆ ಬರುವುದಿಲ್ಲ, ಆದರೆ ನಿಮ್ಮ ಸುತ್ತಮುತ್ತಲೂ ನಾವಿರ್ತೀವಿ. ಇನ್ನೊಂದು ಮುಖ್ಯವಾದ ವಿಷಯ, ಇಂದಿನಿಂದ ಪ್ರತಿ ಮಾತುಗಳನ್ನು ರೆಕಾರ್ಡ್ ಮಾಡಿಕೊಳ್ಳಿ. ನಾನು ಆ ಕ್ಷಣವೇ ನನ್ನ ಪರ್ಸ್ನಲ್ಲಿ ಇಟ್ಟಿದ್ದ ಆ ರೆಕಾರ್ಡರನ್ನು ಆನ್ ಮಾಡಿಕೊಂಡೆ. ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ಹಳೆಯ ರೈಲ್ವೆ ಗೋಡನ್ಗೆ ಹೋಗಿ ಸೇರಿದೆ. ಆ ಸ್ಥಳದಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಕೇವಲ ಪೂರ್ತಿ ನಿಶಬ್ದ ಆವರಿಸಿತ್ತು. ಹಳೆಯ ಟ್ರಕ್ಕು, ಮುರಿದ ಗೋಡೆಗಳು, ದೂರದಲ್ಲಿ ಬರುತ್ತಿರುವ ರೈಲಿನ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ನಾನು ಸುತ್ತಮುತ್ತಲೂ ಎಲ್ಲ ಕಡೆ ಗಮನಿಸುತ್ತಿದ್ದೆ, ಆದರೆ ಅಲ್ಲಿ ಯಾರೂ ಕಾಣಿಸ್ತಾನೆ ಇರಲಿಲ್ಲ. ಆಗಲೇ ಹಿಂದೆಯಿಂದ ಒಬ್ಬ ಗಂಡಸಿನ ಧ್ವನಿ ಕೇಳಿಸುತ್ತಿತ್ತು, ಮೇಡಮ್. ನಾನು ಹಿಂದೆ ತಿರುಗಿ ನೋಡಿದಾಗ ನನ್ನ ಮುಂದೆ ಅದೇ ವ್ಯಕ್ತಿ ನಿಂತುಕೊಂಡಿದ್ರು. ಅವರ ಮುಖದ ಮೇಲೆ ಯಾವುದೇ ಭಯ ಇರಲಿಲ್ಲ. ನಾನು ನೇರವಾಗಿ ಕೇಳಿದೆ, ನಿನ್ನ ಹೆಸರು ವಿಕ್ರಮ? ಅವನು ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ಹೇಳ್ದ, ಹೌದು, ನನಗೇನೆ ಸುಪಾರಿ ಸಿಕ್ಕಿರುವುದು. ನಾನು ತಕ್ಷಣ ಕೇಳಿದೆ, ಎಷ್ಟು ದುಡ್ಡು? ವಿಕ್ರಮ್ ನನ್ನನ್ನೇ ನೋಡುತ್ತಾ 10 ಲಕ್ಷ ರೂಪಾಯಿ ಅಂತ ಹೇಳ್ದ. ಆ ಶಬ್ದ ಕೇಳಿದ ತಕ್ಷಣ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ನನ್ನನ್ನು ನಾನು ಸಂಭಾಳಿಸಿಕೊಳ್ಳುತ್ತಾ ಹೇಳಿದೆ, ನನ್ನನ್ನು ಕಾಪಾಡುವ ತೀರ್ಮಾನ ಯಾಕೆ? ಆಗ ವಿಕ್ರಮ್ ತನ್ನ ಜೇಬಿನಿಂದ ಒಂದು ಹಳೆಯ ಫೋಟೋವನ್ನು ಹೊರತೆಗೆದ. ಅದರಲ್ಲಿ ಒಬ್ಬ ಸೈನಿಕನಿದ್ದ, ಜೊತೆಯಲ್ಲಿ ಅವನ ಹೆಂಡತಿ ಮತ್ತು ಸಣ್ಣ ಮಗಳು. ವಿಕ್ರಮ್ ಹೇಳ್ತಾ ಇದ್ದ, ಮೇಡಮ್ ನಾನು ಸೈನ್ಯದಲ್ಲಿದ್ದೆ. ಒಂದು ಆಪರೇಷನ್ನಲ್ಲಿ ನನ್ನ ಒಂದು ಕಾಲನ್ನು ಕಳೆದುಕೊಂಡೆ. ಆದ್ದರಿಂದಲೇ ನನ್ನ ಕೆಲಸ ಕೂಡ ಹೊರಟು ಹೋಯಿತು. ಕಷ್ಟಗಳು ಹೆಚ್ಚಾದವು. ಮಗಳ ವಿದ್ಯಾಭ್ಯಾಸ ನಿಂತುಕೊಳ್ಳುವ ಹಂತಕ್ಕೆ ಬಂದು ಬಿಟ್ಟಿತ್ತು. ಬೇರೆ ದಾರಿ ಇಲ್ಲದೆ ಆಗಿನಿಂದ ಕೆಟ್ಟ ಜನರಿಗಾಗಿ ಕೆಲಸ ಮಾಡುವುದನ್ನು ಶುರು ಮಾಡಿದೆ. ಅವನು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳ್ದ, ಆದರೆ ನಿಮ್ಮ ಫೋಟೋವನ್ನು ನೋಡಿದ ತಕ್ಷಣ ನಾನು ನಿಮ್ಮನ್ನು ಗುರುತು ಹಿಡಿದೆ. ನಾನು ಎಷ್ಟೋ ಆಶ್ಚರ್ಯದಿಂದ ಕೇಳಿದೆ, ಏನು ಗುರುತು ಹಿಡಿದಿದೆಯಾ? ಹೇಗೆ? ವಿಕ್ರಮ್ ಹೇಳಿದರು, 15 ವರ್ಷದ ಮೊದಲು ನೀವು ನಮ್ಮ ಊರು ಗಾಂಧಿಪುರ ಸರ್ಕಾರಿ ಶಾಲೆಯ ನಿರೀಕ್ಷಣೆಗೆ ಬಂದಿದ್ರೆ. ನಾನು ಅದೇ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ವಾಚ್ಮ್ಯಾನಿನ ಮಗ. ಆ ದಿನ ನನ್ನ ಫೀಸನ್ನು ಕಟ್ಟಲು ನೀವು ನಿಮ್ಮ ದುಡ್ಡನ್ನು ಕೊಟ್ಟಿದ್ರೆ. ಬಹುಶಃ ಈ ದಿನ ನಿಮಗೆ ಅದೆಲ್ಲ ನೆನಪಿಲ್ಲ ಅನ್ಸುತ್ತೆ, ಆದರೆ ನನ್ನ ಜೀವನವನ್ನು ಆ ಕ್ಷಣವೇ ಬದಲಾಯಿಸಿಬಿಟ್ಟಿತ್ತು. ಅವನ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ನನಗೆ ನಿಜವಾಗಿಯೂ ಯಾವ ಘಟನೆಗಳು ನೆನಪಿರಲಿಲ್ಲ, ಆದರೆ ಅವನಿಗೆ ಆ ಎಲ್ಲ ಮಾತುಗಳು ನೆನಪಿದ್ದವು. ವಿಕ್ರಮ್ ತನ್ನ ಜೇಬಿನಿಂದ ಒಂದು ಸಣ್ಣ ಮೊಬೈಲನ್ನು ಹೊರತೆಗೆದ. ಮೇಡಮ್ ಇದನ್ನು ಕೇಳಿಸಿಕೊಳ್ಳಿ ಎಂದು ಒಂದು ರೆಕಾರ್ಡನ್ನು ಆನ್ ಮಾಡಿದ. ಈ ಬಾರಿ ಧ್ವನಿ ತುಂಬಾ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಆದಿತ್ಯ ಹೇಳ್ತಾ ಇದ್ದ, ಕೆಲಸ ಹೇಗಿರಬೇಕು ಅಂದರೆ ಎಲ್ಲರಿಗೂ ಅನ್ನಿಸಬೇಕು ಇದು ಕೇವಲ ಆಕಸ್ಮಿಕ ಗ್ಯಾಸ್ ಸಿಲಿಂಡರ್ ಸ್ಫೋಟ ಎಂದು. ಎರಡನೆಯ ಧ್ವನಿ, ಸರ್ ಆದರೂ ಆಕೆ ಉಳಿದು ಬಿಟ್ರೆ ಆಗ ಮುಂದೆ ಏನು ಮಾಡಬೇಕು? ಆದಿತ್ಯ ಹೇಳ್ದ, ಇಲ್ಲ, ಈ ಬಾರಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಔಷಧಿಗಳನ್ನು ಸಹ ನಿಲ್ಲಿಸಲಾಗಿದೆ. ಉಳಿದ ದುಡ್ಡು ರಿಜಿಸ್ಟರ್ ನಂತರ ನಿನ್ನ ಕೈಗೆ ಸಿಗುತ್ತೆ. ರೆಕಾರ್ಡಿಂಗ್ ಅಲ್ಲೇ ಮುಗಿದು ಹೋಗಿತ್ತು. ನನ್ನ ಕೈಗಳು ಈಗ ನಡುಗುತ್ತಿದ್ದವು, ಆದರೆ ಈ ಬಾರಿ ನನ್ನ ಕಣ್ಣಿಂದ ಕಣ್ಣೀರು ಬರಲಿಲ್ಲ. ನಾನು ಕೇವಲ ಒಂದು ಗಾಢವಾದ ಉಸಿರನ್ನು ತೆಗೆದುಕೊಂಡಿದ್ದೆ. ನಾನು ತಕ್ಷಣ ಕೇಳಿದೆ, ಈ ರೆಕಾರ್ಡಿಂಗ್ ಅನ್ನು ಪೊಲೀಸರಿಗೆ ನೀನು ಯಾಕೆ ಕೊಡಲಿಲ್ಲ? ಆಗ ವಿಕ್ರಮ್ ಹೇಳ್ತಾ ಇದ್ರು, ಯಾಕೆಂದ್ರೆ ಅರ್ಧ ಹೋರಾಟ ಇನ್ನೂ ಬಾಕಿ ಇದೆ. ರೆಕಾರ್ಡಿಂಗ್ನಿಂದ ಅನುಮಾನ ಶುರುವಾಗುತ್ತೆ ಅಷ್ಟೇ, ಆದರೆ ನ್ಯಾಯಾಲಯದಲ್ಲಿ ಕೇವಲ ಧ್ವನಿ ಮಾತ್ರ ಸಾಕಾಗುವುದಿಲ್ಲ. ನಾನು ಇನ್ನೂ ಹೆಚ್ಚಿನ ಆಧಾರಗಳನ್ನು ಕೊಡಬೇಕಾಗುತ್ತೆ. ನನ್ನ ಖಾತೆಗೆ ಮೊದಲ ಕಂತನ್ನು ಕಳುಹಿಸಿದ ವ್ಯಕ್ತಿಯನ್ನು ನಾವು ಹಿಡಿಯಬೇಕು. ನಾನು ಧೈರ್ಯವಾಗಿ ಹೇಳಿದೆ, ನಾನು ಓಡಿ ಹೋಗೋದಿಲ್ಲ. ಈಗ ನಾನು ಮನೆಗೆ ವಾಪಸ್ ಹೋಗ್ತೀನಿ. ಆದರೆ ವಿಕ್ರಮ್ ತಕ್ಷಣ ಮೇಡಮ್ ಬೇಡ ಅಂತ ನಿರಾಕರಿಸಿದರು. ಮೇಡಮ್ ನೀವು ಅಲ್ಲಿ ಹೋಗುವುದು ಅದು ಒಳ್ಳೆಯದಲ್ಲ, ಅದು ತುಂಬ ಅಪಾಯಕಾರಿ. ಆದರೆ ನಾನು ತುಂಬ ಶಾಂತವಾಗಿ ಹೇಳಿದೆ, ಅಪರಾಧಿ ಎಲ್ಲಿ ನಾನು ಕ್ಷೇಮವಾಗಿದ್ದೇನೆ ಎಂದುಕೊಳ್ತಾನೋ ಆಧಾರಗಳು ಯಾವಾಗಲೂ ಅಲ್ಲೇ ಸಿಗುತ್ತವೆ. ವಿಕ್ರಮ್ ಮೊಟ್ಟ ಮೊದಲ ಬಾರಿ ಮುಗುಳ್ನಗುತ್ತಿದ್ದ. ಮೇಡಮ್ ನನಗೆ ಈಗ ಅರ್ಥವಾಯಿತು, ನೀವು ಇಷ್ಟು ವರ್ಷ ಮಕ್ಕಳನ್ನು ಹೇಗೆ ಸಂಭಾಳಿಸುತ್ತಿದ್ರಿ ಎಂದು. ಮನೆಗೆ ವಾಪಸ್ ಬರುವಾಗ ನಾನು ಗಮನಿಸ್ತಾ ಇದ್ದೆ, ಒಂದು ಬಿಳಿಯ ಬಣ್ಣದ ಕಾರು ತುಂಬ ಸಮಯದಿಂದ ನನ್ನನ್ನೇ ಹಿಂಬಾಲಿಸ್ತಾ ಇತ್ತು. ನಾನು ಈಗ ನೇರವಾಗಿ ಮನೆಗೆ ಹೋಗುವುದರ ಬದಲು ನನ್ನ ದಾರಿಯನ್ನು ಬದಲಾಯಿಸಿದೆ. ಆ ಕಾರು ಕೂಡ ನನ್ನ ಹಿಂದೆನೆ ಬರ್ತಾ ಇತ್ತು. ನನಗೆ ಈಗ ಪೂರ್ತಿ ವಿಶ್ವಾಸ ಬಂದಿತ್ತು, ಆ ಕಾರು ಕೇವಲ ನನ್ನನ್ನೇ ಹಿಂಬಾಲಿಸುತ್ತಿದೆ ಎಂದು.
ನಾನು ತಕ್ಷಣ ಮೀರಾಗಿ ಒಂದು ಮೆಸೇಜನ್ನು ಕಳುಹಿಸಿಕೊಟ್ಟೆ. ಅತಿಥಿಗಳು ನನ್ನ ಹಿಂದೆ ಇದ್ದಾರೆ. ನಾನು ಮನೆಗೆ ಹೋದಾಗ ಆದಿತ್ಯ ಮನೆಯ ಬಾಗಿಲಿನಲ್ಲೇ ನಿಂತುಕೊಂಡಿದ್ದ. ಅವನ ಮುಖದ ಮೇಲೆ ಒಂದು ನಾಟಕೀಯವಾದ ನಗು ಕಾಣಿಸ್ತಾ ಇತ್ತು. ಅಮ್ಮ, ನೀವು ಎಲ್ಲಿ ಹೋಗಿದ್ರಿ? ಈ ದಿನ ನೀವು ವಾಪಸ್ ಬರಲು ತುಂಬ ಲೇಟ್ ಆಗೋಯ್ತು, ಯಾಕೆ? ನಾನು ಕೂಡ ಮುಗುಳ್ನಾಗುತ್ತಾ ಹೇಳಿದೆ. ನನಗೆ ನನ್ನ ಹಳೆಯ ಗೆಳತಿ ಒಬ್ಬಳು ಸಿಕ್ಕಿದ್ಲು. ಅವನು ನನ್ನ ಕಣ್ಣುಗಳಲ್ಲೇ ನೋಡ್ತಾ ಇದ್ದ. ಏನನ್ನೋ ಅರ್ಥ ಮಾಡಿಕೊಳ್ಳಲು ನನ್ನ ಅಮ್ಮನಿಗೆ ಏನಾದರೂ ಸತ್ಯ ಗೊತ್ತಾಗ್ಬಿಟ್ಟಿದೆಯಾ ಅನ್ನುವ ರೀತಿ. ಅದೇ ಸಮಯದಲ್ಲಿ ಅವನ ಫೋನ್ ರಿಂಗ್ ಆಗ್ತಾ ಇತ್ತು. ಅವನು ಸ್ಕ್ರೀನ್ ಅನ್ನು ನೋಡಿದ ತಕ್ಷಣ ಅವನ ಮುಖದ ಮೇಲಿದ್ದ ಬಣ್ಣಗಳು ಬದಲಾಗಿ ಬಿಟ್ಟಿದ್ವು. ಅವನು ತಕ್ಷಣ ಫೋನ್ ಕಟ್ ಮಾಡಿಬಿಟ್ಟ. ಆದರೆ ನಾನು ಒಂದು ಮಾತನ್ನು ನೀಟಾಗಿ ಗಮನಿಸಿದೆ. ಸ್ಕ್ರೀನ್ ಮೇಲೆ ಕೇವಲ ಎರಡು ಅಕ್ಷರ ಮಾತ್ರ ಕಾಣಿಸ್ತಾ ಇತ್ತು. VK. ಇದು ವಿಕ್ರಮ್ನ ನಂಬರ್ ಆಗಿರಬಹುದಾ? ಒಂದು ವೇಳೆ ಇದೇ ಸತ್ಯವಾದರೆ ಇಷ್ಟಕ್ಕೂ ವಿಕ್ರಮ್ ಆದಿತ್ಯಗೆ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಅವನೇನಾದರೂ ಡಬಲ್ ಗೇಮ್ ಮಾಡ್ತಾ ಇದ್ದಾನಾ? ಅಥವಾ ಇದು ಅವನ ಯಾವುದಾದರೂ ಹೊಸ ಯೋಜನೆ ಆಗಿರಬಹುದಾ? ನಾನು ತಕ್ಷಣ ರೂಮ್ಗೆ ಹೋಗಿ ನನ್ನ ರೂಮಿನ ಬಾಗಿಲನ್ನು ಬಂದ್ ಮಾಡಿಬಿಟ್ಟೆ. ಆದರೆ ನಾನು ಮಲಗಲಿಲ್ಲ. ರಾತ್ರಿ ಸುಮಾರು 1:20 ನನ್ನ ರೂಮಿನ ಹೊರಗೆ ಸಣ್ಣದಾಗಿ ಶಬ್ದಗಳು ಕೇಳಿ ಬರ್ತಾ ಇದ್ವು. ನಾನು ಲೈಟನ್ನು ಆನ್ ಮಾಡಲಿಲ್ಲ. ಬಾಗಿಲಿನ ಕೆಳ ಸಂದಿಯಿಂದ ಯಾರದ್ದೋ ನೆರಳು ಓಡಾಡುತ್ತಿರುವಂತೆ ನನಗೆ ಕಾಣಿಸ್ತಾ ಇತ್ತು. ಯಾರೋ 2-3 ನಿಮಿಷ ಅಲ್ಲೇ ನಿಂತುಕೊಂಡು ನಂತರ ಅಲ್ಲಿಂದ ಹೊರಟು ಹೋದ್ರು. ನಾನು ಸಮಯವನ್ನು ನೆನಪಿಟ್ಕೊಂಡೆ. ಯಾಕೆಂದ್ರೆ ಬೆಳಿಗ್ಗೆ CCTVಯಲ್ಲಿ ಆ ಸಮಯದಲ್ಲಿ ಚೆಕ್ ಮಾಡೋಣ ಅಂತ. ಮಾರನೆಯ ದಿನ ನಾನು CCTV ಓಪನ್ ಮಾಡಿದಾಗ ಆದಿತ್ಯ ಆ ಸಮಯದಲ್ಲಿ ನನ್ನ ರೂಮಿನ ಹೊರಗೆ ಬಂದಿದ್ದ. ಅವನು ತನ್ನ ಜೇಬಿನಿಂದ ಒಂದು ಬೀಗ ಹೊರತೆಗೆದು ಬಾಗಿಲು ತೆರೆಯಲು ಪ್ರಯತ್ನ ಪಡ್ತಾ ಇದ್ದ. ಆದರೆ ಅವನಿಂದ ಬಾಗಿಲನ್ನು ಓಪನ್ ಮಾಡಲಾಗಲಿಲ್ಲ. ಯಾಕೆಂದ್ರೆ ಕಳೆದ ರಾತ್ರಿ ನಾನು ರೂಮಿನ ಒಳಗಿನಿಂದ ಇನ್ನೊಂದು ಚಿಲಕ ಹಾಕಿಕೊಂಡಿದ್ದೆ. ಅವನು ನಿಧಾನವಾಗಿ ಹ್ಯಾಂಡಲ್ ಅನ್ನು ಅಲ್ಲಾಡಿಸುತ್ತಿದ್ದ. ನಂತರ ಮೊಬೈಲ್ ಅನ್ನು ತೆಗೆದು ಯಾರಿಗೋ ಮೆಸೇಜ್ ಕಳುಹಿಸಿ ವಾಪಸ್ ಹೊರಟು ಹೋಗಿದ್ದ. ನಾನು ಅಲ್ಲಿಗೆ ವಿಡಿಯೋವನ್ನು ನಿಲ್ಲಿಸಿಬಿಟ್ಟೆ. ಈಗ ನನಗೆ ಪೂರ್ತಿ ವಿಶ್ವಾಸ ಬಂದಿತ್ತು. ಅವನು ಕೇವಲ ಕಾಗದ ಪತ್ರಗಳನ್ನು ಮಾತ್ರ ಹುಡುಕಾಡ್ತಾ ಇರಲಿಲ್ಲ. ಅವನು ಏನೋ ಮುಖ್ಯವಾದ ವಸ್ತುವನ್ನು ಹುಡುಕಾಡ್ತಾ ಇದ್ದ. ಆದರೆ ಅದು ಏನು ಅಂತ ಮಾತ್ರ ನನಗೆ ಗೊತ್ತಾಗ್ಲಿಲ್ಲ. ಅದೇ ಸಮಯದಲ್ಲಿ ನನ್ನ ಫೋನಿಗೆ ಒಂದು ಮೆಸೇಜ್ ಬಂದಿತ್ತು. ಯಾವುದೋ ಪರಿಚಯವಿಲ್ಲದ ನಂಬರ್ನಿಂದ. ಈ ದಿನ ಕರೆಕ್ಟಾಗಿ 12 ಗಂಟೆಗೆ ನಿಮ್ಮ ಬ್ಯಾಂಕಿನ ಲಾಕರನ್ನು ಓಪನ್ ಮಾಡಿ, ಉತ್ತರ ಅಲ್ಲೇ ಸಿಗುತ್ತೆ. ನಾನು ತಕ್ಷಣ ವಿಕ್ರಮ್ಗೆ ಫೋನ್ ಮಾಡಿದೆ. ಅವನ ಫೋನ್ ಈಗಲೂ ಬಂದು ಬರ್ತಾ ಇತ್ತು. ಈಗ ನಾನೇ ತೀರ್ಮಾನ ತೆಗೆದುಕೊಳ್ಳಬೇಕಾಗಿತ್ತು. ನನ್ನ ಹಳೆಯ ಬ್ಯಾಂಕ್ ಲಾಕರ್ ಸುಮಾರು 1.5 ವರ್ಷದಿಂದ ಓಪನ್ ಮಾಡಿರಲಿಲ್ಲ. ಮಾರನೆಯ ದಿನ ನಾನು ನೇರವಾಗಿ ಬ್ಯಾಂಕಿಗೆ ಹೋದೆ. ಬ್ಯಾಂಕ್ ಮ್ಯಾನೇಜರ್ ನನಗೆ ಚೆನ್ನಾಗಿ ಪರಿಚಯವಿದ್ರು. ಎಲ್ಲ ಪ್ರಕ್ರಿಯೆಗಳು ಪೂರ್ತಿಯಾದ ನಂತರ ನಾನು ಲಾಕರನ್ನು ಓಪನ್ ಮಾಡಿದೆ. ಅದರಲ್ಲಿ ಅದೇ ಹಳೆಯ ಒಡವೆಗಳ ಬಾಕ್ಸ್ ಇತ್ತು. ಕೆಲವು ಹಳೆಯ ಡೈರಿಗಳು ಮತ್ತು ಒಂದು ಬಿಳಿ ಬಣ್ಣದ ಫೈಲ್ ಕೂಡ ಇತ್ತು. ಅದನ್ನು ನೋಡಿ ನಾನು ಎಷ್ಟೋ ಆಶ್ಚರ್ಯವಾಗಿತ್ತು. ಯಾಕೆಂದರೆ ಆ ಫೈಲನ್ನು ನಾನು ಅಲ್ಲಿ ಇಟ್ಟಿರಲಿಲ್ಲ. ಅದರ ಮೇಲೆ ನನ್ನ ಗಂಡನ ಕೈ ಬರಹವಿತ್ತು. ಮೇಲೆ ಬರೆಯಲಾಗಿತ್ತು, ಕೇವಲ ಸವಿತಾಗಾಗಿ. ಈ ಪದ ಓದಿದ ತಕ್ಷಣ ನನ್ನ ಉಸಿರು ಒಂದು ಕ್ಷಣ ನಿಂತಂತೆ ಆಗ್ಬಿಟ್ಟಿತ್ತು. ನಾನು ಅಲ್ಲೇ ಕುಳಿತುಕೊಂಡು ಆ ಫೈಲನ್ನು ಓಪನ್ ಮಾಡಿದೆ. ಆ ಫೈಲ್ನಲ್ಲಿ ಎಷ್ಟೊಂದು ಕಾಗದಗಳಿದ್ವು. ಎಲ್ಲದಕ್ಕಿಂತ ಮೊದಲು ಮೇಲೆ ಒಂದು ಪತ್ರ ಇತ್ತು. ನಾನು ಅದನ್ನು ಈಗ ಓದಲು ಶುರು ಮಾಡಿದೆ. ಸವಿತಾ, ನೀನು ಈ ಪತ್ರ ಓದುತ್ತಿದ್ದರೆ ಬಹುಶಃ ನಾನು ಈ ಲೋಕ ಬಿಟ್ಟು ತುಂಬ ಸಮಯ ಆಗಿ ಹೋಗಿದೆ ಅನಿಸುತ್ತೆ. ನನಗೆ ಆದಿತ್ಯ ಅಂದರೆ ತುಂಬ ಪ್ರೀತಿ ಇದೆ. ಆದರೆ ಕಳೆದ 2 ವರ್ಷಗಳಿಂದ ಅವನ ನಿರ್ಧಾರಗಳನ್ನು ನನ್ನನ್ನು ತುಂಬ ಹೆದರಿಸುತ್ತಿದ್ವು. ಅವನು ಎಷ್ಟೋ ಬಾರಿ ಬಿಸ್ನೆಸ್ ಅಂತ ಹೇಳಿ ನನ್ನ ಬಳಿಯಿಂದ ತುಂಬ ದುಡ್ಡು ತೆಗೆದುಕೊಂಡಿದ್ದ. ನಾನು ಅವನ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಒಂದು ಸತ್ಯ ಗೊತ್ತಾಯಿತು. ಅವನು ತುಂಬ ದೊಡ್ಡ ಮೊತ್ತದ ಸಾಲದಲ್ಲಿ ಮುಳುಗಿ ಹೋಗಿದ್ದಾನೆ. ಅವನು 3 ಫೈನಾನ್ಸ್ ಕಂಪನಿಗಳಿಂದ ತುಂಬ ದೊಡ್ಡ ಮೊತ್ತದ ಲೋನ್ ಅನ್ನು ತೆಗೆದುಕೊಂಡಿದ್ದಾನೆ. ಸುಮಾರು 3 ಕೋಟಿ ರೂಪಾಯಿಯಷ್ಟು. ಅದನ್ನು ಓದಿದ ತಕ್ಷಣ ನಾನು ದೀರ್ಘವಾದ ಉಸಿರು ತೆಗೆದುಕೊಂಡೆ. ಅಯ್ಯೋ ದೇವ್ರೆ, ಈಗ ನನಗೆ ಪೂರ್ತಿಯಾಗಿ ಅರ್ಥವಾಗಿತ್ತು. ಇಷ್ಟಕ್ಕೂ ಅವನಿಗೆ ನನ್ನ ಆಸ್ತಿ ಯಾಕೆ ಬೇಕಾಗಿತ್ತು ಅಂತ. ಅವನು ಬ್ಯಾಂಕಿನ ಪತ್ರಗಳನ್ನು ಯಾಕೆ ಹುಡುಕಾಡ್ತಾ ಇದ್ದ ಅಂತ. ಫೈಲಿನ ಕೊನೆಯ ಭಾಗದಲ್ಲಿ ನೋಂದಾಯಿತ ಟ್ರಸ್ಟಿನ ಕಾಗದ ಪತ್ರಗಳಿದ್ವು. ನಾನು ಅವನುಗಳನ್ನು ಗಮನವಿಟ್ಟು ಓದಿದೆ. ನನ್ನ ಗಂಡ ತನ್ನ ಸಾವಿನ 6 ತಿಂಗಳ ಮೊದಲು ನಮ್ಮ ಎಲ್ಲ ಆಸ್ತಿಯನ್ನು ನೇರವಾಗಿ ಆದಿತ್ಯನ ಹೆಸರಿಗೆ ಬರೆದಿರಲಿಲ್ಲ. ಒಂದು ಪಾರಿವಾರಿಕ ಟ್ರಸ್ಟ್ನ ಮೇಲೆ ಸುರಕ್ಷಿತವಾಗಿ ಎತ್ತಿಟ್ಟಿದ್ರು. ನಾನು ಅದರ ಜೀವಮಾನದ ಟ್ರಸ್ಟಿಯಾಗಿದ್ದೆ. ನನ್ನ ಸಾವಿನ ನಂತರ ಹೊಸ ಟ್ರಸ್ಟಿ ಆಯ್ಕೆ ಮಾಡುವುದು ಅದು ಮಂಡಳಿಯ ಕೈಯಲ್ಲಿ ಇತ್ತು. ಇದರ ನೇರವಾದ ಅರ್ಥ, ನಾನು ಸತ್ತ ನಂತರವೂ ಆದಿತ್ಯಗೆ ಯಾವುದೇ ಆಸ್ತಿ ಸಿಗ್ತಾ ಇರಲಿಲ್ಲ. ನಾನು ಸ್ವಲ್ಪ ಸಮಯ ಅಲ್ಲೇ ಚೇರಿನ ಮೇಲೆ ಕುಳಿತುಕೊಂಡಿದ್ದೆ. ನಂತರ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಒಂದು ವೇಳೆ ಅವನಿಗೆ ಈ ವಿಷಯ ಗೊತ್ತಾದರೆ ಆಗ ಏನು? ನಾನು ಈಗ ನೇರವಾಗಿ ಮೀರಾಳ ಆಫೀಸ್ಗೆ ಹೋದೆ. ಅವಳು ಎಲ್ಲ ಕಾಗದ ಪತ್ರಗಳನ್ನು ನೀಟಾಗಿ ಗಮನಿಸಿ ಸ್ವಲ್ಪ ಸಮಯ ಸುಮ್ಮನಿದ್ಲು. ನಂತರ ಹೇಳಿದ್ಲು, ಮೇಡಮ್, ಈಗ ನನಗೆ ಅರ್ಥವಾಯಿತು. ನಾನು ತಕ್ಷಣ ಕೇಳಿದೆ, ಏನದು?
ಮೀರಾ ಹೇಳ್ತಾ ಇದ್ಲು, ಆದಿತ್ಯಗೆ ಅನ್ನಿಸುತ್ತಿರಬಹುದು ಎಲ್ಲ ಆಸ್ತಿ ನಿಮ್ಮ ಹೆಸರಿನ ಮೇಲೆ ಇದೆ ಎಂದು. ಅವನಿಗೆ ಈ ಟ್ರಸ್ಟಿನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದಿರಬಹುದು. ಇದೇ ಅವನ ತುಂಬಾ ದೊಡ್ಡ ತಪ್ಪು ಅಂದ್ರೆ. ನಾನು ತಕ್ಷಣ ಕೇಳಿದೆ, ಆಗಿದ್ರೆ ಈಗ ನಾವೇನ್ ಮಾಡಬೇಕು ಮೀರಾ? ಮೀರಾ ಹೇಳ್ತಾ ಇದ್ಲು, ಮೇಡಮ್, ಈಗ ನಾವು ಅವನನ್ನು ಬೇಗ ಬೇಗ ಕೆಲಸ ಮಾಡಲು ಬಿಟ್ಟು ಬಿಡಬೇಕು. ಅವನೊಬ್ಬ ದುರಾಸೆಯ ಮನುಷ್ಯ. ನಾನು ಗೆದ್ದು ಬಿಡ್ತೀನಿ ಅಂತ ಅನ್ನಿಸಿದಾಗ ಅವನು ತುಂಬಾ ದೊಡ್ಡ ತಪ್ಪನ್ನು ಮಾಡುತ್ತಾನೆ. ಅದೇ ದಿನ ಸಾಯಂಕಾಲ ನನ್ನ ಮೊಬೈಲ್ಗೆ ಬ್ಯಾಂಕಿನಿಂದ ಒಂದು ಸಂದೇಶ ಬಂದಿತ್ತು. ಡಿಜಿಟಲ್ ಸಹಿಯನ್ನು ಬಳಸುವ ನಿಮ್ಮ ಪ್ರಯತ್ನ ವಿಫಲವಾಗಿದೆ. ಈ ಮೆಸೇಜ್ ಬಂದಾಗ ನಾನು ಇನ್ನೂ ಮೀರಾಳ ಆಫೀಸಿನಲ್ಲೇ ಕುಳಿತುಕೊಂಡಿದ್ದೆ. ಯಾರು ಮತ್ತೆ ನನ್ನ ಪತ್ರಗಳನ್ನು ಬಳಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರು. ನಾನು ತಕ್ಷಣ ಬ್ಯಾಂಕಿನ ಸೈಬರ್ ಅಧಿಕಾರಿಗಳ ಜೊತೆ ಮಾತನಾಡಿದೆ. ಅವರು ಹೇಳ್ತಾ ಇದ್ರು, ಮೇಡಮ್, ಯಾವ ಸಿಸ್ಟಮ್ನಿಂದ ಪ್ರಯತ್ನ ಮಾಡಲಾಗಿದೆಯೋ ಅದರ IP ಅಡ್ರೆಸ್ ನಮ್ಮ ಬಳಿ ಇದೆ. ನಾನು ಅವರಿಗೆ ಹೇಳಿದೆ, ಅದನ್ನು ಸೇಫ್ ಆಗಿ ಇಡಿ, ನನಗೆ ಅದರ ಒಂದು ಪ್ರತಿ ಬೇಕು. ಈಗ ಇನ್ನೊಂದು ಆಧಾರ ಸೈಲೆಂಟ್ ಆಗಿ ನನ್ನ ಕಡೆ ಬಂದು ಬಿಟ್ಟಿತ್ತು. ರಾತ್ರಿ ಆದಿತ್ಯ ಮತ್ತೆ ನನ್ನ ರೂಮಿಗೆ ಬಂದಿದ್ದ. ಈ ಬಾರಿ ಅವನ ಕೈಗಳಲ್ಲಿ ಒಂದು ಸ್ವೀಟ್ ಬಾಕ್ಸ್ ಇತ್ತು. ಅಮ್ಮ, ನಾಳೆ ನಿಮ್ಮ ಜನ್ಮದಿನ. ನಾನು ಅಂದುಕೊಳ್ತಾ ಇದ್ದೆ, ಈ ಬಾರಿ ಹಳೆಯ ಎಲ್ಲ ವಿಷಯಗಳನ್ನು ಬಿಟ್ಬಿಡೋಣ. ನಾನು ಮುಗುಳ್ನಾಗುತ್ತಾ ಹೇಳಿದೆ, ಖಂಡಿತ ಮಗ. ನಂತರ ಆದಿತ್ಯ ನಿಧಾನವಾಗಿ ಹೇಳ್ದ, ನಾಳೆ ಒಬ್ಬ ನೋಟ್ರಿ ಕೂಡ ಬರ್ತಾರೆ. ಕೇವಲ ಸಣ್ಣ ಸಣ್ಣ ಸೈನುಗಳು, ತೆರಿಗೆಯ ಸಂಬಂಧಿತ ಕಾಗದ ಪತ್ರಗಳು ಅಷ್ಟೇ. ನಾನು ಅವನ ಕಣ್ಣುಗಳಲ್ಲೇ ನೋಡ್ತಾ ಇದ್ದೆ. ನನಗೆ ಚೆನ್ನಾಗಿ ಅರ್ಥವಾಗ್ತಾ ಇತ್ತು ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಆದರೆ ನಾನು ತುಂಬಾ ಶಾಂತವಾಗಿ ಹೇಳಿದೆ, ಆಯ್ತು ಮಗ, ನಾಳೆ ವಿಷಯ ನಾಳೆ ನೋಡಿಕೊಳ್ಳೋಣ. ಈ ಮಾತು ಕೇಳಿ ಅವನು ಎಷ್ಟೋ ಸಂತೋಷವಾಗಿ ಅಲ್ಲಿಂದ ಹೊರಟು ಹೋದ. ಅವನಿಗನ್ನಿಸ್ತಾ ಇತ್ತು, ನನಗೆ ಈಗಲೂ ಏನು ಗೊತ್ತೇ ಇಲ್ಲ ಎಂದು. ರಾತ್ರಿ ಸುಮಾರು 11 ಗಂಟೆಗೆ ನನಗೆ ವಿಕ್ರಮ್ ಫೋನ್ ಮಾಡಿದ್ದ. ಅವನ ಧ್ವನಿ ಮೊದಲಿನಂತೆ ಇರಲಿಲ್ಲ. ಅವನು ಗಾಬರಿಯಾಗಿ, ಮೇಡಮ್, ಯೋಜನೆ ಬದಲಾಯಿಸಲಾಗಿದೆ ಅಂತ ಹೇಳ್ದ. ನಾನು ತಕ್ಷಣ ಕೇಳಿದೆ, ಯಾಕೆ, ಏನಾಯ್ತು? ಅವನು ಹೇಳ್ತಾ ಇದ್ದ, ಯಾವ ವ್ಯಕ್ತಿ ನನಗೆ ಸುಪಾರಿಯನ್ನು ಕೊಡಿಸಿದ್ದಾರೋ ಅವನು ಈಗ ಹೆದರಿಕೊಂಡಿದ್ದಾನೆ. ಅವನಿಗೆ ಅನುಮಾನ ಶುರುವಾಗ್ಬಿಟ್ಟಿದೆ. ಇಷ್ಟಕ್ಕೂ ನೀವು ಹೇಗೆ ಇನ್ನೂ ಜೀವಂತವಾಗಿದ್ದೀರಾ ಅಂತ. ನಾನು ನಿಧಾನವಾಗಿ ಕೇಳಿದೆ, ಈಗ ಮುಂದೆ ಅವರು ಏನ್ ಮಾಡಬೇಕು ಅಂದುಕೊಂಡಿದ್ದಾರೆ? ವಿಕ್ರಮ್ ಸ್ವಲ್ಪ ಸಮಯ ಸುಮ್ಮನಿದ್ದ. ನಂತರ ಹೇಳ್ದ, ನಾಳೆ ನಿಮ್ಮ ಜನ್ಮದಿನದ ಪಾರ್ಟಿಯಲ್ಲಿ ಯಾವುದಾದರೂ ದುರ್ಘಟನೆ. ನನ್ನ ಹೃದಯ ಬಡಿತ ತುಂಬಾ ಜೋರಾಗ್ಬಿಟ್ಟಿತ್ತು. ಹಾಗಾದ್ರೆ ಏನಾಗುತ್ತದೆ? ವಿಕ್ರಮ್ ತುಂಬಾ ನಿಧಾನವಾಗಿ ಹೇಳಿದ್ರು, ಈಗ ಅವರು ನಿಮ್ಮ ಸಾವನ್ನು ನ್ಯಾಚುರಲ್ ಎಂದು ತೋರಿಸಲು ಪ್ರಯತ್ನ ಪಡುತ್ತಾರೆ. ಅವರು ನಿಮ್ಮ ಔಷಧಿಗಳಲ್ಲಿ ವಿಷ ಬೆರೆಸುತ್ತಾರೆ. ಈ ಮಾತು ಕೇಳಿದ ತಕ್ಷಣ ನನ್ನ ಕೈಯಿಂದ ಫೋನ್ ಜಾರಿ ಬೀಳುವ ಹಾಗೆ ಆಗ್ಬಿಟ್ಟಿತ್ತು. ನಾನು ನಿಧಾನವಾಗಿ ಕೇಳಿದೆ, ನಿನಗೆ ಪೂರ್ತಿ ನಂಬಿಕೆ ಇದೆಯಾ? ವಿಕ್ರಮ್ ಹೇಳ್ತಾ ಇದ್ದ, ಕೇವಲ ವಿಶ್ವಾಸ ಮಾತ್ರವಲ್ಲ, ನನ್ನ ಬಳಿ ಆಧಾರಗಳು ಇದ್ದಾವೆ. ಆದರೆ ಈಗ ಸದ್ಯಕ್ಕೆ ಆಧಾರಗಳು ನನ್ನ ಬಳಿ ಇಲ್ಲ, ಆ ವ್ಯಕ್ತಿಯ ಬಳಿ ಇವೆ. ಆ ವ್ಯಕ್ತಿಯ ಬಗ್ಗೆ ನೀವು ಇದುವರೆಗೂ ಒಂದೇ ಒಂದು ಬಾರಿ ಕೂಡ ಅನುಮಾನ ಪಟ್ಟಿಲ್ಲ. ಕಾಲ್ ಕಟ್ಟಾದ ಮೇಲೆಯೂ ನಾನು ತುಂಬಾ ಸಮಯ ಫೋನನ್ನೇ ಗಮನಿಸುತ್ತಿದ್ದೆ. ಈ ವಿಷಯದ ಹಿಂದೆ ಆದಿತ್ಯ, ದೀಪ ಅಲ್ಲದಿದ್ದರೆ ಬೇರೆ ಇನ್ಯಾರಿದ್ದಾರೆ? ಇಷ್ಟಕ್ಕೂ ಆ ಮೂರನೆಯ ವ್ಯಕ್ತಿ ಯಾರು? ಮಾರನೆಯ ದಿನ ಮನೆ ಪೂರ್ತಿ ಶಾಂತವಾಗಿತ್ತು. ದೀಪ ಅಡಿಗೆ ತಯಾರಿಸ್ತಾ ಇದ್ಲು. ಆದಿತ್ಯ ಫೋನಿನಲ್ಲಿ ಯಾರ ಜೊತೆನೋ ಮಾತನಾಡ್ತಾ ಇದ್ದ. ನಾನು ಪ್ರತಿದಿನ ತೆಗೆದುಕೊಳ್ಳುವ ಔಷಧಿಗಳನ್ನು ಈ ದಿನ ಬೇಕಂತಲೇ ತೆಗೆದುಕೊಳ್ಳಲಿಲ್ಲ. ನಾನು ಔಷಧಿ ಕೈಯಲ್ಲಿ ತೆಗೆದುಕೊಂಡೆ. ಆದರೆ ಅವುಗಳನ್ನು ಸೈಲೆಂಟ್ ಆಗಿ ಯಾರಿಗೂ ಕಾಣಿಸದ ಹಾಗೆ ನನ್ನ ಪರ್ಸ್ನಲ್ಲಿ ಇಟ್ಟುಬಿಟ್ಟೆ. ನಾನು ಎಲ್ಲವನ್ನೂ ನೀಟಾಗಿ ಗಮನಿಸುತ್ತಿದ್ದೆ. ದೀಪ ಸ್ವಲ್ಪ ಸಮಯಕ್ಕೆ ನನ್ನ ರೂಮಿನೊಳಗೆ ಹೋಗಿ ಹೊರಗೆ ಬಂದಿದ್ಲು. ಅವಳ ಮುಖದ ಮೇಲೆ ಗಾಬರಿ ಕಾಣಿಸ್ತಾ ಇತ್ತು. ನಾನು ಏನನ್ನೂ ಹೇಳಲಿಲ್ಲ, ಏನನ್ನೂ ಕೇಳಲೂ ಇಲ್ಲ. ನಾನು ಸೈಲೆಂಟ್ ಆಗಿ ನನ್ನ ಪರ್ಸ್ನಲ್ಲಿ ಇಟ್ಟಿದ್ದ ರೆಕಾರ್ಡರ್ ಅನ್ನು ಆನ್ ಮಾಡಿದೆ. ಸರಿಯಾಗಿ 10 ಗಂಟೆಗೆ ನಮ್ಮ ಮನೆಯ ಬಾಗಿಲನ್ನು ಯಾರೋ ತಟ್ತಾ ಇದ್ರು. ನಾನು ಬಾಗಿಲು ತೆಗೆದಾಗ ನನ್ನ ಎದುರುಗಡೆ ನನ್ನ ಮೊಮ್ಮಗಳು ಅನನ್ಯ ನಿಂತುಕೊಂಡಿದ್ಲು. ಅವಳ ವಯಸ್ಸು ಕೇವಲ 10 ವರ್ಷ. ಅನನ್ಯ ತುಂಬಾ ನಿಧಾನವಾಗಿ ಹೇಳಿದ್ಲು, ಅಜ್ಜಿ, ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಾಗಿತ್ತು, ಒಂಟಿಯಾಗಿ. ನಾನು ಮಗುವನ್ನು ನನ್ನ ರೂಮಿನೊಳಗೆ ಕರೆದುಕೊಂಡು ಹೋದೆ. ಅನನ್ಯ ತನ್ನ ಸ್ಕೂಲ್ ಬ್ಯಾಗ್ ಅನ್ನು ಓಪನ್ ಮಾಡಿ ಅದರೊಳಗಿಂದ ಒಂದು ಸಣ್ಣ ಮೊಬೈಲ್ ಹೊರತೆಗೆದಳು. ನಾನು ತಕ್ಷಣ ಕೇಳಿದೆ, ಮಗು, ಇದು ಯಾರದ್ದು? ಅವಳು ಹೇಳ್ತಾ ಇದ್ಲು, ಇದು ಅಪ್ಪನ ಹಳೆಯ ಫೋನು. ಅವರು ಇದನ್ನು ಬಿಸಾಡಿ ಬಿಟ್ಟಿದ್ರು. ಆದರೆ ನಾನು ಇದರಲ್ಲಿ ಒಂದು ವಿಡಿಯೋ ನೋಡಿದೆ. ಅದನ್ನು ನೋಡಿ ನನಗೆ ತುಂಬಾ ಹೆದರಿಕೆಯಾಗಿ ಬಿಟ್ಟಿತ್ತು. ವಿಡಿಯೋ ಓಪನ್ ಮಾಡಿ ನೋಡಬೇಕಾದ್ರೆ ನನ್ನ ಕೈಗಳು ನಡುಗುತ್ತಿದ್ದವು. ಬಹುಶಃ ಆ ವಿಡಿಯೋ ತಪ್ಪಾಗಿ ರೆಕಾರ್ಡ್ ಆಗಿರಬಹುದು. ಮೊಬೈಲ್ ಟೇಬಲ್ ಮೇಲೆ ಇಟ್ಟಾಗ ಹೇಗೋ ತಪ್ಪಾಗಿ ವಿಡಿಯೋ ರೆಕಾರ್ಡ್ ಆಗಿರಬೇಕು ಅನ್ಸುತ್ತೆ. ಅದರಲ್ಲಿ ಆದಿತ್ಯ ಕಾಣಿಸುತ್ತಿದ್ದ. ಅವನ ಎದುರುಗಡೆ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದ. ಅವನೇ ವಿಕ್ರಮ್ಗೆ ಸುಪಾರಿ ಕೊಟ್ಟಿರುವುದು. ಆದಿತ್ಯ ಹೇಳ್ತಾ ಇದ್ದ, ಅಮ್ಮ, ಸೈನ್ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ. ಆಕೆ ಸೈನ್ ಮಾಡದೇ ಇದ್ದರೆ ನಾವು ಇನ್ನೊಂದು ದಾರಿ ನೋಡಿಕೋಬೇಕು. ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ವಿಕ್ರಮ್ ರೆಡಿಯಾಗಿದ್ದಾನ ಈ ಕೆಲಸ ಮಾಡಲು? ಆದಿತ್ಯ ಜೋರಾಗಿ ನಗುತ್ತಾ ಹೇಳ್ತಾ ಇದ್ದ, ಅವನಿಗೆ ಕೇವಲ ದುಡ್ಡು ಬೇಕು ಅಷ್ಟೇ. ವಿಡಿಯೋ ಅಲ್ಲಿಗೆ ನಿಂತು ಹೋಗಿತ್ತು. ನಾನು ಅನನ್ಯಲನ್ನೇ ನೋಡ್ತಾ ಇದ್ದೆ. ಅವಳು ಅಳ್ತಾ ಇದ್ಲು. ಅಜ್ಜಿ, ನನ್ನ ಅಪ್ಪ ಕೆಟ್ಟವರ ಎಂದು ಕೇಳುತ್ತಾ. ಆ ಮಗು ಕಣ್ಣೀರು ಹಾಕ್ತಾ ಇತ್ತು.
ನಾನು ಮಗುವನ್ನು ತಕ್ಷಣ ತಪ್ಪಿಕೊಂಡು ಹೇಳಿದೆ, ಇಲ್ಲ ಮಗಳೇ, ನಿನ್ನ ಅಪ್ಪ ಕೆಟ್ಟವರಲ್ಲ, ಆದರೆ ಕೆಟ್ಟ ನಿರ್ಧಾರ ಎಷ್ಟೋ ಬಾರಿ ಒಳ್ಳೆಯವರನ್ನು ಸಹ ಕೆಟ್ಟವರನ್ನಾಗಿ ಮಾಡುತ್ತೆ. ಆ ಕ್ಷಣವೇ ನಾನು ತೀರ್ಮಾನ ಮಾಡಿಕೊಂಡಿದ್ದೆ, ನಾನು ನನ್ನ ಮಗನನ್ನು ದ್ವೇಷ ಮಾಡುವುದಿಲ್ಲ, ಆದರೆ ಅವನ ಅಪರಾಧಗಳನ್ನು ಕೂಡ ನಾನು ಮುಚ್ಚಿಡೋದಿಲ್ಲ. ನಾನು ತಕ್ಷಣ ಮೀರಾಗೆ ವಿಡಿಯೋವನ್ನು ಕಳಿಸ್ಕೊಟ್ಟೆ. ಅವಳು ಅರ್ಧ ಗಂಟೆಯೊಳಗೆ ನನ್ನ ಮನೆಗೆ ಬಂದಿದ್ಲು. ಜೊತೆಯಲ್ಲಿ ಒಬ್ಬರು ಡಿಜಿಟಲ್ ಫಾರೆನ್ಸಿಕ್ ತಜ್ಞರು ಕೂಡ ಇದ್ರು. ಅವರು ವಿಡಿಯೋವನ್ನು ಪರಿಶೀಲಿಸಿದ ನಂತರ ಹೇಳಿದರು, ರೆಕಾರ್ಡಿಂಗ್ ಅನ್ನು ಎಡಿಟ್ ಮಾಡಲಾಗಿಲ್ಲ ಎಂದು. ಈಗ ನಮ್ಮ ಬಳಿ ಬ್ಯಾಂಕ್ ರೆಕಾರ್ಡ್ಸ್, CCTV ಫುಟೇಜ್, ಆಡಿಯೋ, ವಿಡಿಯೋ ಮತ್ತು ಎಲ್ಲ ಆಧಾರಗಳು ಸಹ ಇದ್ವು. ಆದರೆ ಮೀರಾ ಹೇಳ್ತಾ ಇದ್ಲು, ಈಗಲೇ ಅಲ್ಲ, ನಾವು ಅವನ ಕೊನೆಯ ಪ್ಲಾನ್ ಅನ್ನು ಸಹ ರೆಕಾರ್ಡ್ ಮಾಡಿಕೊಳ್ಬೇಕು ಅಂತ. ಜನ್ಮದಿನದ ಪಾರ್ಟಿಯಲ್ಲಿ ಮನೆ ಅತಿಥಿಗಳಿಂದ ತುಂಬಿ ಹೋಗಿತ್ತು. ಅಕ್ಕಪಕ್ಕದವರು, ಸಂಬಂಧಿಕರು, ಹಳೆಯ ಕೊಲೀಗ್ಸ್, ಪರಿವಾರದ ಕೆಲವು ಸದಸ್ಯರುಗಳು ಎಲ್ಲರೂ ಬಂದು ಸೇರಿದ್ರು. ಆದಿತ್ಯ ಪದೇ ಪದೇ ಮುಗುಳ್ನಗುತ್ತಿದ್ದ. ಎಲ್ಲವೂ ಅವನ ನಿಯಂತ್ರಣದಲ್ಲೇ ಇದೆ ಎನ್ನುವ ಹಾಗೆ. ಕೇಕ್ ಅನ್ನು ಕಟ್ ಮಾಡಲಾಯಿತು. ಎಲ್ಲರೂ ನನಗಾಗಿ ಚಪ್ಪಾಳೆ ತಟ್ಟಿ ಶುಭ ಹಾರೈಸಿದರು. ಆಗಲೇ ದೀಪ ನನಗಾಗಿ ಔಷಧಿ ಮತ್ತು ನೀರನ್ನು ತೆಗೆದುಕೊಂಡು ಬಂದ್ಲು. ಅತ್ತೆ, ಮೊದಲು ನೀವು ಔಷಧಿ ತೆಗೆದುಕೊಳ್ಳಿ, ನಂತರ ಕೇಕ್ ತಿನ್ನಿ. ನಾನು ಮುಗುಳ್ನಗುತ್ತಾ ಔಷಧಿಗಳನ್ನು ಕೈಗೆ ತೆಗೆದುಕೊಂಡೆ, ಆದರೆ ಅದನ್ನು ನುಂಗಲಿಲ್ಲ. ನೀರನ್ನು ಕುಡಿಯುತ್ತಾ ಔಷಧಿ ತೆಗೆದುಕೊಂಡಿದ್ದೇನೆ ಎಂದು ತೋರಿಸಿಕೊಳ್ತಾ ಇದ್ದೆ. ಆದರೆ ನಾನು ಸೈಲೆಂಟ್ ಆಗಿ ಮಾತ್ರೆಗಳನ್ನು ನನ್ನ ಕರ್ಚೀಫಿನಲ್ಲಿ ಇಟ್ಕೊಂಡೆ. ಕೆಲವೇ ಸೆಕೆಂಡುಗಳ ನಂತರ ಮೀರಾ ಹೇಳಿದ್ಲು, ಸವಿತಾ ಮೇಡಮ್, ನನ್ನ ಕಡೆಯಿಂದ ನಿಮಗಾಗಿ ಒಂದು ಚಿಕ್ಕ ಸರ್ಪ್ರೈಸ್ ಇದೆ. ಈ ಮಾತು ಕೇಳಿದ ತಕ್ಷಣ ಆದಿತ್ಯ ಶಾಕ್ ಆಗಿದ್ದ. ಏನು ಸರ್ಪ್ರೈಸಾ? ಮೀರಾ ತನ್ನ ಬ್ಯಾಗಿನಿಂದ ಒಂದು ಲಕೋಟೆ ಹೊರತೆಗೆದಳು. ಇದರಲ್ಲಿ ನಿಮ್ಮ ಅಮ್ಮನ ಮುಖ್ಯವಾದ ಕಾಗದ ಪತ್ರಗಳಿವೆ. ಈ ಮಾತು ಕೇಳಿದ ತಕ್ಷಣ ಆದಿತ್ಯ ಮುಖದ ಮೇಲಿದ್ದ ಬಣ್ಣಗಳು ಬದಲಾಗಿ ಬಿಟ್ಟಿದ್ವು. ಆದಿತ್ಯ ಗಾಬರಿಯಿಂದ ಕೇಳ್ತಾ ಇದ್ದ, ಯಾವ ರೀತಿ ಕಾಗದ ಪತ್ರಗಳು? ಆದರೆ ಮೀರಾ ಮಾತ್ರ ತುಂಬಾ ಶಾಂತವಾಗಿ, ಎಲ್ಲ ಆಸ್ತಿಯನ್ನು ಟ್ರಸ್ಟ್ಗೆ. ಈ ಮಾತು ಕೇಳಿದ ತಕ್ಷಣ ಅವನು ಶಾಕ್ನಿಂದ ಎದ್ದುಕೊಂಡಿದ್ದ. ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು, ಆ ರೀತಿ ಯಾವುದೇ ಟ್ರಸ್ಟ್ ಇಲ್ಲ ಅಂತ ಗಾಬರಿಯಿಂದ ಹೇಳ್ತಾ ಇದ್ದ. ನಾನು ಮೊಟ್ಟ ಮೊದಲ ಬಾರಿ ಅವನ ಕಣ್ಣುಗಳಲ್ಲಿ ಭಯ ನೋಡ್ತಾ ಇದ್ದೆ. ಮೀರಾ ತುಂಬಾ ನಿಧಾನವಾಗಿ ಹೇಳ್ತಾ ಇದ್ಲು, ಟ್ರಸ್ಟ್ ಇಲ್ಲದಿದ್ರೆ ನಿನಗೆ ಯಾಕೆ ಇಷ್ಟೊಂದು ಹೆದರಿಕೆ ಆಗ್ತಾ ಇದೆ? ಸ್ವಲ್ಪ ಸಮಯ ಅಲ್ಲಿ ನಿಶಬ್ದ ಆವರಿಸಿಬಿಟ್ಟಿತ್ತು. ಎಲ್ಲರೂ ಒಬ್ಬರ ಮುಖಗಳನ್ನು ಒಬ್ಬರು ನೋಡ್ಕೊಳ್ತಾ ಇದ್ರು. ಅದೇ ಸಮಯದಲ್ಲಿ ವಿಕ್ರಮ್ ಕೂಡ ಅಲ್ಲಿಗೆ ಬಂದಿದ್ದ. ಆದಿತ್ಯ ವಿಕ್ರಮ್ನನ್ನು ನೋಡಿ ಶಾಕ್ ಆಗಿ ಬಿಟ್ಟಿದ್ದ. ಅವನು ಗಾಬರಿಯಿಂದ ಹಿಂದೆ ಸರಿಯುತ್ತಾ, ವಿಕ್ರಮ್, ನೀನಾ? ಹೇಗೆ? ವಿಕ್ರಮ್ ಅವನನ್ನೇ ನೋಡುತ್ತಾ, ಹೌದು, ನಾನು ಇನ್ನೂ ಜೀವಂತವಾಗಿದ್ದೇನೆ, ಜೊತೆಗೆ ನಿನ್ನ ಅಮ್ಮ ಕೂಡ ಜೀವಂತವಾಗಿರ್ತಾರೆ. ನಂತರ ಅವನು ತನ್ನ ಬಳಿ ಇದ್ದ ಒಂದು ಫೈಲನ್ನು ತೆಗೆದು ಟೇಬಲ್ ಮೇಲೆ ಇಟ್ಟ. ಅದರಲ್ಲಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಲಾದ ವಿವರಗಳು, ಇವರುಗಳು ಕಳುಹಿಸಿಕೊಟ್ಟಂತ ಮೆಸೇಜ್ಗಳು, ಕಾಲ್ ಡೀಟೇಲ್ಸ್ ಮತ್ತು ಎಲ್ಲ ರಸೀದಿಗಳು ಕೂಡ ಇದ್ವು. ವಿಕ್ರಮ್ ಹೇಳ್ತಾ ಇದ್ದ, ನಾನು ದುಡ್ಡು ವಾಪಸ್ ಕೊಡಲಿಲ್ಲ, ಆದರೆ ನಾನು ಅದನ್ನು ಆಧಾರವಾಗಿ ಮಾಡಿಕೊಂಡೆ. ಸತ್ಯ ಎಲ್ಲರ ಮುಂದೆ ಬಂದಾಗ ಆದಿತ್ಯ ಹೆದರಿಕೊಂಡು ಬಿಟ್ಟಿದ್ದ. ಅವನು ಈಗ ಜೋರಾಗಿ ಕಿರುಚ್ಕೊಳ್ತಾ ಇದ್ದ, ಹೌದು, ಇದೆಲ್ಲ ನಾನೇ ಮಾಡಿರೋದು. ಯಾಕಂದ್ರೆ ನಾನು ತುಂಬಾ ನಷ್ಟದಲ್ಲಿ ಮುಳುಗಿ ಹೋಗಿದ್ದೆ. ಎಲ್ಲರೂ ದುಡ್ಡನ್ನು ವಾಪಸ್ ಕೇಳ್ತಾ ಇದ್ರು. ನನಗನ್ನಿಸುತ್ತಾ ಇತ್ತು, ಅಮ್ಮ ಹೊರಟು ಹೋದ್ರೆ ಎಲ್ಲವೂ ಸರಿ ಹೋಗುತ್ತೆ ಎಂದು. ಅವನ ಈ ಮಾತು ಕೇಳಿ ಹಾಲಿನಲ್ಲಿ ಕುಳಿತಿದ್ದ ಎಲ್ಲರೂ ಶಾಕ್ ಆಗಿ ಬಿಟ್ಟಿದ್ರು. ಆದರೆ ನಾನು ಈಗಲೂ ಶಾಂತವಾಗಿ ಕುಳಿತುಕೊಂಡಿದ್ದೆ. ನಂತರ ನಾನು ನಿಧಾನವಾಗಿ ಒಂದೇ ಒಂದು ಪ್ರಶ್ನೆ ಕೇಳಿದೆ, ಮಗ, ಒಂದೇ ಒಂದು ಬಾರಿ ಕೂಡ ನನ್ನನ್ನು ನೇರವಾಗಿ ಮಾತನಾಡಿ ನನ್ನಿಂದ ಸಹಾಯ ತೆಗೆದುಕೊಳ್ಳಬೇಕು ಅಂತ ನಿನ್ನ ಮನಸ್ಸಿಗೆ ಅನ್ನಿಸ್ಲಿಲ್ವಾ? ಈ ಮಾತು ಕೇಳಿದ ತಕ್ಷಣ ಆದಿತ್ಯ ಅಲ್ಲೇ ನೆಲದ ಮೇಲೆ ಕುಸಿದು ಜೋರಾಗಿ ಅಳಲು ಶುರು ಮಾಡ್ದ. ಅವನು ತಲೆ ಬಗ್ಗಿಸಿಕೊಂಡು, ಅಮ್ಮ, ನಾನು ತುಂಬಾ ಹೆದರಿಕೊಂಡು ಬಿಟ್ಟಿದ್ದೆ. ನಿಮ್ಮ ದೃಷ್ಟಿಯಲ್ಲಿ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಆದರೆ ನಾನು ದೃಢವಾಗಿ ಹೇಳಿದೆ, ನನ್ನ ದೃಷ್ಟಿಯಲ್ಲಿ ನೀನು ಸೋಲ್ಬಾರ್ದು ಅಂತ ನೀನು ನನ್ನನ್ನೇ ಮುಗಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಯಾ? ಆದರೆ ಆದಿತ್ಯ ಬಳಿ ಈ ಪ್ರಶ್ನೆಗೆ ಯಾವುದೇ ಉತ್ತರವಿರಲಿಲ್ಲ. ನಾನು ನಿಧಾನವಾಗಿ ಎದ್ದು ಅವನ ಬಳಿ ಹೋದೆ. ಅವನು ತಲೆ ಬಗ್ಗಿಸಿಕೊಂಡು ನೆಲ ನೋಡ್ತಾ ಇದ್ದ. ನಾನು ಹೇಳಿದೆ, ಮಗ, ಮೇಲೆ ನೋಡು. ಅವನು ನಡುಗುತ್ತಾ ನನ್ನನ್ನೇ ನೋಡ್ತಾ ಇದ್ದ. ನಿನಗೆ ನೆನಪಿದೆಯಾ, ನೀನು 5 ವರ್ಷದವನಾಗಿದ್ದಾಗ ಒಂದು ಬಾರಿ ಸೈಕಲ್ನಿಂದ ಬಿದ್ದು ಹೋಗಿದ್ದೆ. ಆಗ ನಿನ್ನ ಕಾಲಿಗೆ ಸ್ವಲ್ಪ ಗಾಯವಾಗಿ ರಕ್ತ ಬರ್ತಾ ಇತ್ತು. ಅದನ್ನು ನೋಡಿ ನನಗೆ ಎಷ್ಟೊಂದು ನೋವಾಗಿತ್ತು ಅಂದರೆ ಆ ರಾತ್ರಿಯೆಲ್ಲ ನನಗೆ ನಿದ್ದೆ ಬರಲಿಲ್ಲ. ಆದರೆ ಈ ದಿನ ನನ್ನ ಹೃದಯದಿಂದ ರಕ್ತ ಬರ್ತಾ ಇದೆ. ಆದರೂ ನಾನು ನಿನ್ನ ಹೆತ್ತ ತಾಯಿ. ನನ್ನ ಮಾತು ಕೇಳಿ ಅಲ್ಲಿದ್ದ ಎಲ್ಲ ಜನರ ಕಣ್ಣುಗಳು ತುಂಬಿದ್ವು. ನಾನು ದೀರ್ಘವಾದ ಉಸಿರು ತೆಗೆದುಕೊಂಡು ಸ್ಪಷ್ಟವಾಗಿ ಹೇಳಿದೆ, ಪ್ರೀತಿ ಮತ್ತು ಜವಾಬ್ದಾರಿ ಎರಡು ಬೇರೆ ಬೇರೆ. ಒಬ್ಬ ತಾಯಿ ತನ್ನ ಮಗನನ್ನು ಪ್ರೀತಿ ಮಾಡುವುದು ಯಾವತ್ತಿಗೂ ನಿಲ್ಲಿಸೋದಿಲ್ಲ. ಆದರೆ ಒಬ್ಬ ನಾಗರಿಕಳಾಗಿ ನಾನು ನಿನ್ನ ಅಪರಾಧವನ್ನು ಮುಚ್ಚಿಡೋದಿಲ್ಲ ಎಂದು ಹೇಳುತ್ತಾ ಟೇಬಲ್ ಮೇಲೆ ಇಟ್ಟಿದ್ದ ಫೈಲನ್ನು ತೆಗೆದುಕೊಂಡು ಒಂದೊಂದೇ ಆಧಾರಗಳನ್ನು ತೋರಿಸುತ್ತಿದ್ದೆ. ಈ ದಿನ ನಾನು ತೀರ್ಮಾನವನ್ನು ತೆಗೆದುಕೊಳ್ಳುವುದಿಲ್ಲ, ಸತ್ಯ ತೀರ್ಮಾನ ಮಾಡುತ್ತೆ. ದೀಪ ನನ್ನ ಕಾಲಿಗೆ ಬಿದ್ದು ಜೋರಾಗಿ ಅಳಲು ಶುರು ಮಾಡಿದ್ಲು. ಅತ್ತೆ, ನಾನು ವಿಷವನ್ನು ಬೆರೆಸಲಿಲ್ಲ. ನನಗೆ ಕೇವಲ ಇಷ್ಟು ಮಾತ್ರ ಹೇಳಿದ್ರು, ನಿಮಗೆ ನಿದ್ದೆ ಬರಲು ಔಷಧಿ ಕೊಡಬೇಕು ಅಂತ. ನನಗೆ ಸತ್ಯ ಗೊತ್ತಾದಾಗ ನಾನು ತುಂಬಾ ಹೆದರಿಕೊಂಡು ಬಿಟ್ಟೆ. ನಾನು ತುಂಬಾ ಶಾಂತವಾಗಿ ಕೇಳಿದೆ, ಹಾಗಿದ್ರೆ ನೀನು ನನಗೆ ಮೊದಲೇ ಸತ್ಯವನ್ನು ಯಾಕೆ ಹೇಳಲಿಲ್ಲ?
ದೀಪ ಹೇಳ್ತಾ ಇದ್ಲು, ನಾನು ತುಂಬ ಹೆದರಿಕೊಂಡಿದ್ದೆ. ನಾನು ಸತ್ಯ ಹೇಳಿದ್ರೆ ನಮ್ಮ ಮನೆ ಮುರಿದು ಹೋಗುತ್ತೆ, ನನ್ನ ಮಗಳು ಒಂಟಿಯಾಗಿ ಬಿಡ್ತಾಳೆ. ನಾನು ಅವಳನ್ನೇ ನೋಡುತ್ತಾ ಹೇಳಿದೆ, ಮನೆ ಸುಳ್ಳಿನಿಂದ ನಿಂತುಕೊಳ್ಳೋದಿಲ್ಲ, ಸತ್ಯ ಹೇಳಿದರೆ ಮನೆ ನಿಲ್ಲುತ್ತೆ. ದೀಪ ತಲೆ ಬಗ್ಗಿಸಿಕೊಂಡು ಕಣ್ಣೀರು ಹಾಕ್ತಾ ಇದ್ಲು. ವಿಕ್ರಮ್ ಸೈಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ಹೊರಟೋಗ್ತಾ ಇದ್ದ. ಆದರೆ ನಾನು ಅವನನ್ನು ಕರೆದೆ, ವಿಕ್ರಮ್, ಆ ದಿನ ನೀನು ದುಡ್ಡನ್ನು ಆರಿಸಿಕೊಂಡಿದ್ದಿದ್ರೆ ಈ ದಿನ ನಾನು ಖಂಡಿತ ಜೀವಂತವಾಗಿರ್ತಾ ಇರಲಿಲ್ಲ. ನೀನು ಕೇವಲ ನನ್ನ ಪ್ರಾಣವನ್ನು ಮಾತ್ರ ಉಳಿಸಲಿಲ್ಲ, ನೀನು ಮನುಷ್ಯತ್ವವನ್ನು ಉಳಿಸಿದ್ದೀಯಾ. ನಾನು ಈಗ ನನ್ನ ಗಂಡನ ಟ್ರಸ್ಟಿನ ಫೈಲನ್ನು ಹೊರತೆಗೆದೆ. ಮೀರಾ ನನ್ನನ್ನೇ ನೋಡಿ ಮುಗುಳ್ನಾಗುತ್ತಾ ಇದ್ಲು. ನಾನು ವಿಕ್ರಮ್ಗೆ ಹೇಳಿದೆ, ನಮ್ಮ ಶಿಕ್ಷಣ ಟ್ರಸ್ಟ್ನಿಂದ ಮಾಜಿ ಸೈನಿಕರ ಮಕ್ಕಳಿಗೆ ಹೊಸ ವಿದ್ಯಾರ್ಥಿ ವೇತನ ಪ್ರಾರಂಭಿಸಲಾಗುತ್ತೆ. ಅದರ ಮೊದಲ ಸಂಯೋಜಕ ನೀವೇ ಆಗಿರ್ತೀರಾ. ನನ್ನ ಮಾತು ಕೇಳಿ ವಿಕ್ರಮ್ ಮೌನವಾಗಿದ್ರು. ಆದರೆ ಅವರ ಕಣ್ಣುಗಳಿಂದ ಕಣ್ಣೀರು ಬರ್ತಾ ಇತ್ತು. ಮೇಡಮ್, ನಾನು ಇದಕ್ಕೆ ಲಾಯಕ್ಕಿಲ್ಲ ಎಂದು ಅವನು ಹೇಳ್ತಾ ಇದ್ದ. ಆದರೆ ನಾನು ಮುಗುಳ್ನಾಗುತ್ತಾ ಹೇಳಿದೆ, ತಪ್ಪು ಮಾಡಿದ ಯಾವುದೇ ಮನುಷ್ಯರು ಸಣ್ಣವರಾಗುವುದಿಲ್ಲ. ಆದರೆ ತಪ್ಪನ್ನು ಒಪ್ಪಿಕೊಂಡು ಅದನ್ನು ತಿದ್ದಿಕೊಂಡು ಸರಿಯಾದ ಮಾರ್ಗವನ್ನು ಆರಿಸಿಕೊಂಡ್ರೆ ಅವರು ತುಂಬ ದೊಡ್ಡ ಮನುಷ್ಯರಾಗುತ್ತಾರೆ. ನಾನು ನನ್ನ ಮನೆ ಮಾರಾಟ ಮಾಡಲಿಲ್ಲ, ಕೇವಲ ಮನೆ ಈಗ ಬದಲಾಗಿ ಬಿಟ್ಟಿತ್ತು ಅಷ್ಟೇ. ನಾನು ನನ್ನ ಆಸ್ತಿಯ ಒಂದು ದೊಡ್ಡ ಭಾಗವನ್ನು ಉಚಿತ ಅಧ್ಯಯನ ಕೇಂದ್ರವಾಗಿ ಪರಿವರ್ತಿಸಿದೆ. ಪ್ರತಿದಿನ ಅಲ್ಲಿಗೆ ಮಕ್ಕಳು ಓದಲು ಬರ್ತಾ ಇದ್ರು. ನನ್ನ ಗಂಡನ ಹೆಸರನ್ನು ನೋಡಿ ನನಗನ್ನಿಸುತ್ತಿತ್ತು, ಅವರು ಈಗಲೂ ನನ್ನ ಜೊತೆ ಇದ್ದಾರೆ ಎಂದು. ಸುಮಾರು 3 ತಿಂಗಳ ನಂತರ ನನಗೆ ಒಂದು ಪತ್ರ ಬಂದಿತ್ತು. ಆದಿತ್ಯ ಪುನರ್ವಸತಿ ಕೇಂದ್ರದಿಂದ ಪತ್ರ ಬರೆದಿದ್ದ. ಅದರಲ್ಲಿ ಕೇವಲ ಕೆಲವು ಲೈನ್ಗಳು ಮಾತ್ರ ಇದ್ವು. ಅಮ್ಮ, ನನಗೆ ಈಗ ಅರ್ಥವಾಯಿತು. ನಾನು ಆಸ್ತಿಯನ್ನು ಅಲ್ಲ, ನನ್ನ ಚರಿತ್ರೆಯನ್ನು, ನನ್ನ ಆತ್ಮಗೌರವವನ್ನು ಕಳೆದುಕೊಂಡು ಬಿಟ್ಟಿದ್ದೇನೆ ಅಂತ. ನೀವು ಎಂದಾದರೂ ನನ್ನನ್ನು ಕ್ಷಮಿಸಿದರೆ ನನ್ನನ್ನು ನಿಮ್ಮ ಮಗ ಎಂದು ಕರೆಯಬೇಡಿ. ಕೇವಲ ಮುಂದೆ ಒಂದು ದಿನ ನಾನು ಕೂಡ ಒಳ್ಳೆಯ ಮನುಷ್ಯನಾಗ್ತೀನಿ ಅನ್ನುವ ಒಂದೇ ಒಂದು ಮಾತು ಹೇಳಿ ಸಾಕು. ಈ ಪತ್ರ ಓದಬೇಕಾದ್ರೆ ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ನಾನು ಅದೇ ದಿನ ಉತ್ತರವನ್ನು ಬರೆದೆ. ಆದಿತ್ಯ, ನೀನು ಮಾಡಿದ ಕೆಲಸವನ್ನು ನಾನು ಸರಿ ಎಂದು ಹೇಳೋದಿಲ್ಲ, ಅದನ್ನು ಮರೆಯಲು ಕೂಡ ನನ್ನಿಂದ ಸಾಧ್ಯವಿಲ್ಲ. ಆದರೆ ನಾನು ಖಂಡಿತ ಭರವಸೆ ಇಟ್ಕೊಳ್ತೀನಿ, ನೀನು ನಿನ್ನ ದುರಾಸೆಯಿಂದ ಅಲ್ಲ, ನಿನ್ನ ಕರ್ಮದಿಂದ ಗುರುತಿಸಲ್ಪಟ್ಟಾಗ ಆ ದಿನ ನಿನ್ನ ಮೇಲೆ ನನಗೆ ಮತ್ತೆ ಹೆಮ್ಮೆ ಅನ್ನಿಸುತ್ತೆ. ತನ್ನ ಮಕ್ಕಳಿಗಾಗಿ ಅಮ್ಮನ ಮನೆಯ ಬಾಗಿಲು ಯಾವಾಗಲೂ ತೆರೆದೇ ಇರುತ್ತೆ. ಆದರೆ ಆ ಮನೆಯ ಬಾಗಿಲಿಗೆ ಹೋಗುವ ದಾರಿ ಮಾತ್ರ ಸತ್ಯ ಮತ್ತು ಪ್ರಾಮಾಣಿಕತೆಯ ಮೂಲಕ ಇರುತ್ತೆ. ಪತ್ರವನ್ನು ಮುಗಿಸಿದಾಗ ಮೊಟ್ಟ ಮೊದಲ ಬಾರಿ ನನ್ನ ಕೈಗಳು ನಡುಗುತ್ತಿರಲಿಲ್ಲ. ಆ ದಿನ ಸ್ಕೂಲ್ನಲ್ಲಿ ಮಕ್ಕಳು ಓದಿಕೊಳ್ತಾ ಇದ್ರು. ಒಂದು ಸಣ್ಣ ಮಗು ನನ್ನ ಬಳಿ ಬಂದು ಕೇಳಿತು, ಅಜ್ಜಿ, ನೀವು ಪ್ರತಿದಿನ ಹೇಗೆ ಇಷ್ಟೊಂದು ಸಂತೋಷವಾಗಿರ್ತೀರಾ? ನಾನು ಆ ಮಗುವಿನ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟು ಹೇಳಿದೆ, ಯಾಕೆಂದರೆ ನಾನು ಒಂದು ಮಾತನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಯಾವ ದಿನ ನಾವು ಹೆದರಿಕೊಂಡು ಬದುಕುವುದನ್ನು ಬಿಟ್ಟು ಬಿಡ್ತೀವೋ ಅದೇ ದಿನ ಜೀವನ ನಮಗೆ ಮತ್ತೆ ಹೊಸದಾಗಿ ಬದುಕುವುದನ್ನು ಹೇಳಿಕೊಡುತ್ತದೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.